नारायणाय नमः। सद्गुरु श्री साधु निश्चलदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वते पति शिव हर हर महादेव। ಇಂದಿನ ಈ ಸತ್ಸಂಗದ ಕಾರ್ಯಕ್ರಮದಲ್ಲಿ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಶ್ರೀ ವಿಚಾರ ಸಾಗರದ ಬೋಧನೆಯನ್ನ ನಮಗೆಲ್ಲ ಮಾಡ್ತಾ ಇದ್ದಾರೆ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸಿಯವರ ಕೃತಿ 5ನೇ ತರಂಗ 222ನೇ ಒಂದು ವಿಷಯಾಂಕವನ್ನ ಸಂಪೂರ್ಣಗೊಳಿಸಿ ಈಗ ಇವತ್ತು 223ನೇ ವಿಷಯಾಂಕದಲ್ಲಿ 60ನೇ ದೋಹಾದಿಂದ 60ನೇ ಚೌಪಾಯಿಯಿಂದ 62ನೇ ಚೌಪಾಯಿವರೆಗೆ ನೋಡೋಣ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸಿಯವರ ಕೃತಿ 5ನೇ ತರಂಗ ಮಧ್ಯಮಾಧಿಕಾರಿ ಅದೃಷ್ಟಿಗೆ ಉಪದೇಶ 223ನೇಯ ವಿಷಯಾಂಕ. ಇದರಲ್ಲಿ ದೋಹಾ 60-62. जो सुवा पिंजर में बंधुवा सिखयो बोलत शुद्ध शुद्धवा तसई जो कछु नारी सिखावत सो गुरु पितु मातहि सुरतावत जैसे मोर मोरनी आ गई नाची जिया रिझाय आप अनुरागए तसे विविध वेश करी पिय को मन रिझाओ रिझत मन पिय को जब तू दुहून को मन अनारोग्यो तब ही मदन मदिरा मद जागो भय भावरे वसन हो त्याग अति उन्मत घोर न पुनिलाग. पूरा विषयांक ಎಲ್ಲ ಹೇಳಿದ್ರೆ ಎಷ್ಟನೇ ವಿಷಯಾಂಕ ಎಷ್ಟನೇ ತಿರಿದು 223ನೇ ವಿಷಯಾಂಕ. ಅದ ಇವತ್ತಿ ಸಂಬಂಧಿತ ಧರ್ಮನಾಶದ ವರ್ಣನ. ಧರ್ಮನಾಶ ಚಾಲು ಆಗೇನ್ರಿ? ಎಷ್ಟವ್ರಿ ಧರ್ಮನಾಶದ್ದು ಚೌಪಾಯಿ 223. 89 ತನಕ ಅದಾವೆ. 60ರಿಂದ 89 ತನಕ. ಈಗ 1ನೇದ್ದು ಆಗ್ಯದಲ್ರಿ ವಿಷಯಾಂಕ 223. ಏನದ ಇದು ಚೌಪಾಯಿ 60. ಈಗ ಇದೇನಾಯ್ತು, ಪಂಜರದಲ್ಲಿ ಬಂಧಿಸಲ್ಪಟ್ಟ ಯಾವ ಗಿಳಿ ಯಾವ ರೀತಿ ಕಲಿಸಿಕೊಟ್ಟದ್ದನ್ನು ಶುದ್ಧ ಅಶುದ್ಧ ಅಂತ ಏನು ವಿಚಾರ ಮಾಡದೆ ಏನ್ ಮಾಡ್ತದ ಹೇಳ್ತದ. ಅದೇ ರೀತಿ ಈ ಪ್ರೇಮಿಗಳು ಅವರ ತಂದೆ ತಾಯಿ ಗುರು ಹಿರಿಯರ ಬಗ್ಗೆ ಏನಾದರೂ ಹೇಳಿದ್ರೆ ಅವರು ಒಬ್ಬರು ಹೇಳ್ದಂಗೆ ಇನ್ನೊಬ್ಬರು ಹೇಳಿಬಿಡ್ತಾರ, ಏನು ವಿಚಾರ ಮಾಡಂಗಿಲ್ಲ. ಅಂದ್ರೆ ಇಲ್ಲಿ ಏನು ನಾಶ ಆಯ್ತು? ಧರ್ಮನಾಶ ಅಂದ್ರೇನು? ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ಏನ್ ಮಾಡ್ಬೇಕಿತ್ತವರು? ಗೌರವಿಸಬೇಕು. ತಂದೆ ತಾಯಿಗಳಿಗೆ ಗೌರವಿಸಬೇಕಾಗಿದ್ದು ಧರ್ಮ. ಅವರ ಒಂದು ಸಂಘದ ಒಂದು ಮೋಹದೊಳಗ, ಪ್ರೇಮಿಗಳ ಸಂಘದ ಮೋಹದೊಳಗ ತಂದೆ ತಾಯಿಗಳನ್ನ ಅಗೌರವಿಸುವುದು, ಅಲಕ್ಷಿಸುವುದು
ಗುರು ಹಿರಿಯರ ವಾಕ್ಯಗಳನ್ನ ತಿರಸ್ಕರಿಸುವುದು, ಅಸಡ್ಡೆ ಮಾಡುವುದು ಇದು ಅಧರ್ಮ. ಹೌದಲ್ರಿ? ಧರ್ಮ ನಾಶ ತಿಳ್ಕೋಬೇಕಿದು. ಇದೆಲ್ಲವೂ ಇದ್ರೊಳಗ ಎಲ್ಲಿ ಧರ್ಮ, ಯಾವ ಧರ್ಮ ಕೆಡಿಸ್ಲಕ್ಕದ, ಏನು ಧರ್ಮ ಅದ ಇದ್ರಾಗ ಹುಡುಕ್ಬೇಕು ನಾವು. ಪಂಜರದಲ್ಲಿ ಬಂಧಿಸಲ್ಪಟ್ಟ ಅಂತಂದ್ರೆ ಏನಿದು? ಧರ್ಮ ಅಂತೇನು? ಪ್ರೇಮಿ ಆದವಳು ಪ್ರಿಯಕರನಿಗೆ ಅಥವಾ ಪ್ರಿಯಕರನಾದವನು ಪ್ರಿಯತಮೆಗೆ ಏನಾದರೂ ಒಂದು ವಿಚಾರ ಹೇಳಿದಾಗ ಅಲ್ಲಿ ಏನ್ ಮಾಡಬೇಕು? ಒಂದು ಮಾತು ಹೇಳಿದಾಗ ಅದರ ಬಗ್ಗೆ ವಿಚಾರ ಮಾಡಬೇಕು. ವಿಚಾರ ಮಾಡ್ಲಾರ್ದೆ ಒಮ್ಮಿಂದೊಮ್ಮೆಗೆ ಒಪ್ಕೋಬಾರ್ದು. ಹೌದ್ರೆ? ವಿಚಾರ ಮಾಡದೆ ಒಪ್ಪಿಕೊಳ್ಳುವುದು ಅಧರ್ಮ. ವಿಚಾರ ಮಾಡಿ ಒಪ್ಕೋಬೇಕು. ಒಂದನೇ. ಆಮೇಲೆ ಅವರಿಬ್ಬರ ಒಂದು ಸಂಘದ ಕಾರಣ ಅವರನ್ನು ಹೆತ್ತ ತಂದೆ ತಾಯಿಗಳಿಗೆ ಅಪಮಾನ ಮತ್ತೆ ಹಿಂಸೆ, ಕಷ್ಟ, ನಷ್ಟ ಆದರೆ ಅದು ಅಧರ್ಮ. ಅದು ಆಗಬಾರ್ದು. ಅವ್ರ ಮದುವೆ ಆದವರು ಇರ್ಬೋದು, ಮದುವೆ ಆಗದೇ ಇರುವವರು ಇರ್ಬೋದು, ಎಂಥವರೇ ಇರಬಹುದು. ಇವರಿಬ್ಬರ ಒಂದು ಸಂಘದಿಂದ ಇದ್ರದ್ದಾಗ್ಯದಲ್ರಿ. ಈಗ ಒಂದ್ಸಾರಿ ಇದ್ರ ವಿಶ್ಲೇಷಣೆ ಮುಗಿದದ. ಮಾತಾ ಪಿತಾ ಗುರು ಎಲ್ಲರಿಗೆ ಏನೂ ಗೌರವ ಕೊಡ್ಲಾರ್ದಂಗ ಆ ಮೋಹದ ಒಂದು ಬಲ ಆ ರೀತಿ ಇರ್ತದ ಅನ್ನೋದು ಆಲ್ರೆಡಿ ಇದು ಹೇಳಿಲ್ಲ. 60 ಯಾವ್ದಿದು? 61. 61ನೇದ್ದು ಏನದ? ಯಾವ ರೀತಿ ಗಂಡು ನವಿಲು ಹೆಣ್ಣು ನವಿಲಿನ ಮುಂದೆ ನಾಟ ಮಾಡುತ್ತದೆಯೋ, ಅದನ್ನು ಪ್ರಸನ್ನಗೊಳಿಸುತ್ತದೆಯೋ, ತಾನು ಅದನ್ನು ಪ್ರೀತಿಸುತ್ತದೆಯೋ, ತಥೈ ವಿವಿಧ ವೇಷಕರಿ ಅದೇ ರೀತಿ ವಿವಿಧ ವೇಷ, ಮಾತು, ಚಲನ ವಲನಗಳನ್ನು ಮಾಡ್ತಾರೆ. ಮನರಿಜಯ, ಮನಸ್ಸನ್ನು ಪ್ರಸನ್ನಗೊಳಿಸುವುದರ ಮೂಲಕ ಸಂತುಷ್ಟಗೊಳ್ಳುತ್ತಾರೆ. ಇದ್ರಾಗೇನು ಸಮಸ್ಯೆ ಅದ? ಇದ್ರಾಗ ಧರ್ಮ ಅಧರ್ಮ ಏನದ? ಇದ್ರಾಗೇನ್ ಧರ್ಮ ಹುಡುಕ್ಬೇಕು? ವೇಷಭೂಷಣಗಳು, ಫ್ಯಾಷನ್ನು ಅವ್ರು ಹೆಂಗ್ ಮಾಡ್ತಾರ, ಹೆಂಗಿರ್ಬೇಕು ಹಂಗಿರ್ಬೇಕಂತ ಒಂದು ಪದ್ಧತಿ ಪ್ರಕಾರ ಇರ್ಬೇಕು. ಹೌದಲ್ರಿ? ಅವರು ಒಬ್ರಿಗೊಬ್ಬರಿಗೆ ಸಂತೋಷ ಪಡಿಸೋದ್ರ ಸಲುವಾಗಿ ಅತಿಯಾಗಿ ಈ ಒಂದು ಮೇಕಪ್ ಮಾಡ್ಕೊಳ್ಳೋದು, ಡ್ರೆಸ್ಗಳು ವಿಚಿತ್ರ ಡ್ರೆಸ್ಗಳು ಹಾಕೊಳ್ಳೋದು, ವಿಚಿತ್ರ ಹಾವಭಾವಗಳನ್ನು ಮಾಡೋದು, ಅವೆಲ್ಲ ಅತಿಯಾಗಿ ಮಾಡಬಾರ್ದು. ಒಬ್ಬರಿಗೊಬ್ಬರು ಪ್ರಸನ್ನಗೊಳಿಸುವುದಕ್ಕ ಒಂದು ಮಿತಿ ಮೀರಬಾರ್ದು. ಏನಾಗಬೇಕಂತಂದ್ರೆ ಮನೋರಂಜನೆ ಆಗಬಾರ್ದು. ಅವರ ಉದ್ದೇಶ ಮನೋರಂಜನೆ ಆಗಬಾರ್ದು. ಏನಾಗಬೇಕು? ಆತ್ಮರಂಜನೆ ಆಗಬೇಕು. ಆತ್ಮರಂಜನೆ ಆಗ್ಬೇಕಂದ್ರೇನು? ಇಬ್ಬರಲ್ಲಿ ಏಕೋಭಾವ ಇತ್ತು ಅಂದ್ರೆ ಆತ್ಮರಂಜನೆ. ಅವರಿಬ್ರು ನಾ ಬೇರೆ ನೀ ಬೇರೆ, ನಾ ಗಂಡು ನೀ ಹೆಣ್ಣು ಅನ್ನೋಂಥ ಭಾವನೆ ಇತ್ತು ಅಂದ್ರೆ ಅದು ಮನೋರಂಜನೆ. ಅದಕ್ಕೆ ಆತ್ಮರಂಜನೆ ಅನ್ನೋದೇನದ ಶಾಶ್ವತವಾಗಿರ್ತದೆ. ಮನೋರಂಜನೆ ಎಷ್ಟೊತ್ತಿರ್ತದೆ? ನೀವು ಯಾವಾಗಾರ ಬಟ್ಟೆ ಅವು ಹಾಕೋತಿರಲ್ಲ, ಅವ್ರು ಹಾಕೊಂಡ್ಮೇಲೆ ಎಷ್ಟೊತ್ತು ಅದ್ರ ಸಂತೋಷ ಇರ್ತದೆ. ಹೊಸ ಬಟ್ಟೆ ಹಾಕೊಳ್ಳೋದು, ಎಲ್ಲರೂ ಹೋಗಿ ಕೂತು ಏನೋ ತಿಂದು ಬರೋದು, ಏನೇನೋ ಮಾಡ್ತಿರ್ತಾರೆ. ಅವೆಲ್ಲ ಏನದವ ಮಾಡಬಾರ್ದು ಅಂತಲ್ಲ, ಅವೇ ಅತಿ ಆಗಬಾರ್ದು. ಕ್ಷಣಿಕ ಸುಖದಾಯಕ ಭಾವಗಳು
ಅವೆಲ್ಲ ಏನವ ಇನ್ನೊಬ್ಬರಿಗೆ ಓವರ್ ಅನ್ನಂಗೆ ಅನಿಸಬಾರ್ದು. ಇವರಿಬ್ಬರ ಒಂದು ವರ್ತನೆಗಳು ಮೂರನೇವರಿಗೆ ಅಸಹ್ಯ ಕಾಣಂಗೆ ಆಗಬಾರ್ದು. ಪರಸ್ಪರ ಸಂತೋಷ ಪಡಿಸೋದಕ್ಕ ಅವರಿಬ್ಬರು ಮಾಡೋ ಕೆಲಸಗಳು ಹೆಂಗಿರ್ತಾವಂದ್ರ, ಬಜಾರ್ದಾಗ ಇಬ್ರು ಕೈ ಕೈ ಹಿಡ್ಕೊಂಡು ಹೋಗ್ತಿರ್ತಾರೆ. ಇಬ್ರು ಒಂದೇ ಐಸ್ ಕ್ರೀಮ್ ತಗೊಂಡು ಒಂದೇ ಎಳನೀರು ತಗೊಂಡು ಇಬ್ರು ಕುಡ್ಕೊತ ಹುಚ್ಚುಚ್ಚು ಮಾಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಆಮೇಲೆ ಎಲ್ಲಿ ಗಾರ್ಡನ್ಗಳದಾಗ ಸಹಿತ ಕುಂತಾಗ ಹುಚ್ಚುಚ್ಚು ಮಾಡ್ತಿರ್ತಾರೆ. ಇವೆಲ್ಲ ಯಾಕೆ ಮಾಡಬಾರ್ದು ಅಂತಂದ್ರೆ, ಪಬ್ಲಿಕ್ನೊಳಗ ಮದುವೆ ಆಗ್ಲಾರ್ದಂತ ಎಷ್ಟೋ ಹುಡುಗರು ಹುಡುಗಿಯರು ಇರ್ತಾರೆ. ಅವ್ರ ಮನಸ್ಸಿಗೆ ಚಂಚಲತೆ ಉಂಟಾಗುವ ರೀತಿ ಇರಬಾರ್ದು ಇವ್ರು ಮಾಡುವ ಕೆಲಸಗಳು. ಹೌದಲ್ರಿ? ಇವ್ರು ಇಬ್ರು ಗಂಡ ಹೆಂಡತಿ ಮನ್ಯಾಗ ಏನ್ ಟೈಮ್ ಸಿಕ್ಕದೋ ಇಲ್ಲೋ ಅನ್ನಂಗ ಹೊರಗೆ ಜೋರ್ ಮಾತಾಡೋದು, ಹೊರಗೆ ಏನ್ರ ಸೆಲ್ಫಿ ತಕೊಳಕ್ ಹೋಗೋದು, ಹೊರಗೆ ಹುಚ್ಚುಚ್ಚು ಮಾಡೋದು. ಅಂಥವ್ ಪ್ರೇಮಿಗಳಾಗ್ಲಿ ಮದುವೆ ಆದವರಾಗ್ಲಿ ಏನೂ ಮಾಡಬಾರ್ದು. ಅವೆಲ್ಲ ಹೆಂಗಿರ್ಬೇಕು, ಅವರಿಬ್ಬರ ಸಂಬಂಧ, ಅವರಿಬ್ಬರ ಪ್ರೀತಿ ಪ್ರೇಮಗಳು ರಹಸ್ಯವಾಗಿರ್ಬೇಕು. ಅವ್ರ ಹೌದಾ ಅಲ್ಲ ಅನ್ನೋ ರೀತಿಯಲ್ಲಿ ಇರ್ಬೇಕು. ಅದನ್ನ ಬಿಟ್ಟು ತಮ್ಮ ಸಂಬಂಧಗಳನ್ನ, ತಮ್ಮ ಚೇಷ್ಟೆಗಳನ್ನ ಬಹಿರಂಗವಾಗಿ ಅವೆಲ್ಲ ಮಾಡ್ತಾರಲ್ಲ, ಅವೆಲ್ಲ ತಪ್ಪು. ಅದು ಮಾಡಬಾರ್ದು ಅನ್ನುವಂಥದ್ದು ಎರಡನೇದು. ಮುಂದೆ ಅರವತ್ತೆರಡನೇ ಚೌಪಾಯಿ. ಇಬ್ಬರು ಏನಾಗ್ತಾರ, ಹುಚ್ಚರಂಗಾಗಿ ಕಾಮೋದ್ರೇಕರಾಗಿ ವಸ್ತ್ರ ತ್ಯಾಗ ಮಾಡಿ ಒಂದೊಂದು ಏನೇನು ಚಾಷ್ಟೆಗಳು ಮಾಡಬೇಕು ಎಲ್ಲ ಕಾಮಚೇಷ್ಟೆಗಳನ್ನ ಮಾಡ್ಕೋತಾರ. ಅದು ಹಂಗ ಆಗಿಬಿಡ್ತದ. ಮುಂದ ಅತಿಯಾದ ಒಂದು ಸಲಿಗೆ ಆಯ್ತಂತಂದ್ರ ಏನಾಗಬಾರ್ದು, ಅಲ್ಲಿ ತನಕ ಆಗಬಾರ್ದೆಲ್ಲ ಆಗ್ಲಿಕ್ಕೆ ಬಿಡ್ತದ. ಹಾಗೆ ಮುಂದೇನಾಗ್ತದ, 63ನೇದು ಪ್ರೇತ ರೂಪಧರಿ. ಒಂದು ನಗ್ನ ಶರೀರ ಏನದಪ್ಪ ಅಂತಂದ್ರ ಒಂದು ದೆವ್ವ ಇದ್ದಂಗೆ ಇರ್ತದ, ಅಮಂಗಲ ಅಶುಭವಾದ ಶರೀರ. ಆ ಶರೀರಕ್ಕ ಇವ್ರು ಏನ್ ಮಾಡ್ತಾರ, ಮೇಲೆ ಅದನ್ನ ಭೋಗಿಸ್ಬೇಕನ್ನೋದಕ್ಕ ಬಹಳ ಒಂದು ಕೊಳಚೆಯಲ್ಲಿ ಬಿದ್ದ ದುರ್ಗಂಧವಾದಂತ ಏನ್ ಹೇಳ್ತಾನ, ಜೋ ಲೋಟತ್ತ ಮದ್ಯಪಿ ಮತವಾರೋ ನಗಿನ ಮಲೀನ ಗಲೀನ ನಾರೋ. ಅದು ಅವರಿಗೆ ಏನು ಹೊಲಸು ಅನ್ಸಂಗೆ ಇಲ್ಲ, ಕೆಟ್ಟ ಅನ್ಸಂಗೆ ಇಲ್ಲ. ಅದಕ್ಕೆ ಏನಂತಾರ, ಅವಿವೇಕಿಗಳಿಗೆ ಅಶುದ್ಧಿಯೇ ಶುದ್ಧವೆನಿಸುತ್ತದೆ, ಅಪಮಾನವೇ ಸನ್ಮಾನವೆನಿಸುತ್ತದೆ, ಅಮಂಗಲವೇ ಮಂಗಲವೆನಿಸುತ್ತದೆ. ಯಾರಿಗೆ? ಅವಿವೇಕಿಗಳು. ವಿವೇಕ ಜಾಗ್ರ ಆಯ್ತು ಅಂತಂದ್ರ ಅಲ್ಲಿ ಏನಾಗ್ತಿರ್ತದ, ಇವು ಯಾವು ಅವರಿಗೆ ಹೊಲಸು ಅನ್ನಿಸ್ತದ, ಒಳ್ಳೇದು ಅನ್ನಿಸ್ತದ. ಕೆಟ್ಟ ಅನ್ಸಂಗಿಲ್ಲ. ಕೆಟ್ಟದ್ದು ಕೆಟ್ಟ ಅನಿಸ್ಬೇಕಲ್ಲ, ಅಮಂಗಲ ಇದ್ದದ್ದು ಅಮಂಗಲ ಅನಿಸ್ಬೇಕಲ್ಲ. ಅದೇನಾಗ್ತದ, ಅವಿವೇಕತನ ಜಾಸ್ತಿ ಆದಾಗ ಅಮಂಗಲವೇ ಭಾರಿ ಸನ್ಮಂಗಲ ಅನ್ನಿಸ್ತಿರ್ತದ ಅನ್ನಂತ ಮಾತು ಹೇಳ್ತಾರೆ. ಮುಂದೆ ಈ ಪ್ರಕಾರವಾಗಿ ನರನಾರಿಯರು ಕುರುಡರಾಗೆ ಕಾಮಕ್ಕೆ ಕಣ್ಣಿಲ್ಲ ಅಂತೇಳಿ ಅತಿ ಗಲ್ಲಿನ ಅಂಗಮೆ ಬಂದ ದುರ್ಗಂಧಯುಕ್ತ ಮಲಿನವಾದ ಶರೀರದಲ್ಲಿ ಪರಸ್ಪರ ಅಲಂಘಿಸಿ ಕರತ ಏನೇನೋ ಹಿಂಗೆಲ್ಲ ಬರದಾರ. ಇದೇನದಪ್ಪ ಅಂದ್ರ ಸುನಿ ತ್ಯಾಗಿ ಜನಹು ತ್ಯಾಗಿ ವಿರಾಗಿ ವಿರಕ್ತಿ. ಇದು ಹೆಂಗಿರ್ತದಪ್ಪ ಅಂತಂದ್ರ, ಈ ಒಂದು ಫೋರ್ಸ್, ಇದು ಈ ಒಂದು ಏನಂತಂದ್ರ
ಸಂಘ ಹೆಣ್ಣು ಗಂಡುಗಳ ಸಂಘ ಏನಂದ್ರ ತ್ಯಾಗ ಮಾಡಿದ ವಿರಕ್ತರಿಗೂ ಸಹ ತಲೆ ಕೆಡಂಗ ಮಾಡ್ತದ ಅಂತ. ಅಷ್ಟು ಸ್ಟ್ರಾಂಗ್ ಇರ್ತದೆ ಅದು. ಸುನಿ ತ್ಯಾಗಿ ಜನಕು ತ್ಯಾಗಿ ವಿರಾಗಿ ವಿರಕ್ತರಿಗೂ ಸಹ ಎಂದು ಅವ್ರಿಗೆ ಸಹಿತ ಈ ತರ ಆಗ್ತದಂದ್ರೆ ಆಶ್ಚರ್ಯ. ಹಿಂಗದು ಅರ್ಥ. ಎಷ್ಟು ಆಶ್ಚರ್ಯ ಅಂತಂದ್ರ ತ್ಯಾಗ ಮಾಡಿದ ತ್ಯಾಗಿಗಳಿಗೆ ಸಹಿತ ಚಂಚಲ ಮಾಡ್ತದಂತ. ಅಷ್ಟ ಆಶ್ಚರ್ಯಕರ ವಸ್ತು ಅದು. ವಿರಕ್ತರ ಆಶ್ಚರ್ಯ ಆತಾರಂತಲ್ಲ, ತ್ಯಾಗಿ ಜನಕು. ವೈ ಅಚರಜ ಸುನಿ ತ್ಯಾಗಿ ಜನಕು. ಇದು ಎಷ್ಟು ಪ್ರಬಲವಾಗಿರ್ತದಲ್ಲಪ್ಪ ಅಂತೇಳಿ ಅವರಿಗೂ ಆಶ್ಚರ್ಯ ಆಗ್ತದ ಅಂತ. ವಿರಕ್ತ ಜನರನ್ನು ಕೂಡ ಭ್ರಮೆಯಲ್ಲಿ ಒಳಗ್ ಮಾಡಷ್ಟು ಅದು ಶಕ್ತಿಶಾಲಿ ಇರ್ತದ. ವಿರಕ್ತರಿಗೂ ಸಹ ಇದನ್ನ ಕೇಳಿದ್ರ ಅವರು ಸಹಿತ ಭ್ರಮೆ ಒಳಗೆ ಹೋಗಂಗ ಅಷ್ಟು ಪ್ರಬಲ ಇರ್ತದ ಅಂತ. ಅಂದ್ರೆ ಇಲ್ಲಿ ಯಾಕೆ ಇವೆಲ್ಲ ಹೇಳಕತ್ತಾರಂದ್ರ, ಇಲ್ಲಿ ಪ್ರತಿ ಒಂದರಲ್ಲೂ ಧರ್ಮ ಅದ, ಪ್ರತಿ ಒಂದರಲ್ಲೂ ಧರ್ಮ. ಆ ಎಲ್ಲಾ ಧರ್ಮಗಳು ಇವಕ್ಕೆ ಸಂಬಂಧಪಟ್ಟಂತೆ ಈ ಧರ್ಮಗಳನ್ನು ಪಾಲನೆ ಮಾಡೋದದ್ರಿ. ಅಧರ್ಮಿಗಳಾಗಿ ದಾರಿ ಬಿಡೋದಿಲ್ಲ. ಇದು ಧರ್ಮಗಳನ್ನ ಪಾಲನೆ ಮಾಡ್ಬೇಕು. ಪ್ರತಿಯೊಂದರೊಳಗೂ ಒಂದು ಧರ್ಮ ಅದ, ಒಂದು ಪದ್ಧತಿ ಅದು. ನಸೈ ಮದನ ಮಹತೆ ಮತ್ತಿನ ರಕ್ಕಿ ಲಖತನ ಉಂಚೈ ನೀಚ. ಈಗೇನದಂದ್ರ ಇಂಥ ಸತ್ಸಂಗಗಳು ಮಾಡುವಾಗ ಸ್ತ್ರೀ ಪುರುಷ ಇಬ್ಬರನ್ನು ಕೂಡಿಸಿಕೊಂಡು ಸತ್ಸಂಗ ಮಾಡಂಗಿಲ್ಲ. ಇಂಥ ಮಾತುಗಳು ಹೇಳಂಗಿಲ್ಲ. ಏನ್ ಮಾಡ್ತಾರಂದ್ರ ನಾರಿ ಸಂಘ ಅಂತ ಒಂದು ಸೆಪರೇಟ್ ಮಾಡ್ತಾರ. ಮಾಡಿ ಅವ್ರ ಧರ್ಮಗಳು ಹೆಂಗ್ ಪಾಲಿಸಬೇಕು ಅವ್ರಿಗೆ ಹೇಳ್ತಾರ. ಪುರುಷರಿಗೊಂದು ಸಪ್ರೇಟ್ ಮಾಡ್ತಾರ. ಮಾಡಿ ಅವರಿಗೆ ಧರ್ಮಗಳನ್ನ ಹೆಂಗ್ ಪಾಲಿಸ್ಬೇಕು ಅಂತ ಹೇಳ್ತಾರ. ಇವುಗಳ ವರ್ಣನೆಗಳನ್ನ ಇಬ್ಬರಿಗೆ ಕಾಮನ್ ಪ್ಲಾಟ್ಫಾರ್ಮ್ನಾಗ ಮಾಡೋ ಪದ್ಧತಿಗಳು ಇಲ್ಲ. ಕೆಲವೊಬ್ಬರು ಕಾಮನ್ ಆಗಿ ಕುಂದಿರಿಸಿ ಹೇಳಕ ಹೋಗ್ತಾರ. ಅದರಿಂದ ಅಲ್ಲಿ ಕುಳಿತು ಕೇಳುವ ಕೆಲವು ಜನರಿಗೆ ಏನೇನೋ ಭಾವನೆಗಳು ಉಂಟಾಗಿ ಅವು ಏನೇನೋ ಗದ್ದಲ ಮಾಡಿಕೊಂಡು ಮುಂದೆ ಅದ್ರ ಜೀವನ ಹಾಳಾದ ಉದಾಹರಣೆಗಳದಾವ. ಅದರ ಸಲುವಾಗಿ ಇವು ಕಾಮನ್ ಪ್ಲಾಟ್ಫಾರ್ಮ್ನಾಗ ಆಡೋ ಮಾತುಗಳಲ್ಲ. ಇವು ನಾರಿ ಸಂಘ ಪುರುಷ ಸಂಗತ್ ಸೆಪರೇಟ್ ಸೆಪರೇಟ್ ಅವ್ ಸಂಗತ್. ನಾರಿ ಸಂಗತ್ ಅಂದ್ರೆ ಸತ್ಸಂಗ, ಪುರುಷ ಸಂಗತ್ ಅಂದ್ರೆ ಪುರುಷ ಸಂಘ ಸತ್ಸಂಗ. ಬರೇ ಗಣಮಕ್ಳು ಇರ್ತಾರ. ಆಮೇಲೆ ಬಾಲ ಸಂಗತ್ ಅಂತ ಇರ್ತಾವ, ಸಣ್ಣ ಹುಡುಗರು. ಅವ್ರದೆಲ್ಲ ಸಂಗತ್ತುಗಳು ಸೆಪರೇಟ್ ಸೆಪರೇಟ್ ಮಾಡಿ ಹೇಳ್ಬೇಕಾದಂತ ವಿಷಯಗಳು. ಕಾಮನ್ ಆಗಿ ಹೇಳೋ ವಿಷಯ ಅಲ್ಲ ಇವೆಲ್ಲ. ಅವ್ರದವ್ರೆ ಓದ್ಕೋಬೇಕು. ತಿಳಿಲಿಲ್ಲ ಅಂದ್ರೆ ಕೇಳಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಸೆಪರೇಟ್ ಕೂತು ಕೇಳಿದ್ರ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೇಳಕ್ ಬರ್ತವೆ. ಎಲ್ಲರಿಗೂ ಕಾಮನ್ ಆಗಿ ಕೂತು ಯೂಟ್ಯೂಬ್ನಾಗ ಹೇಳೋ ಪಾಠಗಳು ಅಲ್ಲಿವು. ಮದನ ಮದತೆ ಕಾಮವಾಸನೆ ಏನಾಗ್ತದಪ್ಪ ಇದರಿಂದ? ಏನಪ್ಪ ಅಂತಂದ್ರೆ ಈ ಕಾಮವಾಸನೆಯಿಂದ ಮನುಷ್ಯನ ಬುದ್ಧಿ ನಾಶವಾಗುತ್ತದೆ. ಬುದ್ಧಿ ನಾಶ ಆಗ್ತದಂದ್ರೆ ಏನು? ಮೋಹಕ್ಕೊಳಗಾಗಿ ಬುದ್ಧಿ ನಾಶ ಆಗದಂದ್ರೆ ಏನು? ಇದು ಬಹಳ ಮಜಾ ಅದ. ಏನದ? ಗಂಡ ಬೇರೆ ಯಾವ್ದು ತಲೆನೇ ಕೆಲ್ಸೊಳಕ್ ಹೋಗಂಗಿಲ್ಲ. ಅವನಿಗೆ ತನಗೇನ್ ಬೇಕಾದ್ ಸಿಕ್ಕರೆ ಸಾಕು ಸುಮ್ಮಿದ್ ಬಿಡ್ತಾನ. ಅದ್ರೊಳಗೆ ಅವ ಬಹಳ ಇದು ಇರಂಗಿಲ್ಲ. ಅವನು
ನೋಡಿ ಸುಮ್ ತಂತಾಡಿತಾನೆ ಇದ್ದು ಬಿಡ್ತಾನ ನಾವು, ಸಾಕು ನಂಗೆ ಏನ್ ಬೇಕಾಟ ಆಯ್ತು ನಡಿ ಅಂತಾನ. ಹೆಣ್ಮಕ್ಳು ಹಂಗಿರಲ್ಲ, ಅವ್ರು ಏನ್ ಮಾಡ್ತಾರ, ಆ ಕಾಮ ವಾಸನೆ ಒಳಗ ಅವ್ರ ಬುದ್ಧಿ ನಾಶ ಮಾಡ್ಕೊಳ್ಳಂಗಿಲ್ಲ, ಅವ್ರ ತಲೆ ಓಡಿಸ್ತಿರ್ತಾರ. ಇದು ಸಂಸಾರ ಹೆಂಗಾದರೂ ಉದ್ಧಾರ ಮಾಡ್ಬೇಕು, ಇದನ್ನ ಹೆಂಗ ಬೆಳೆಸ್ಬೇಕಂತ. ಗಂಡಸ ಮಕ್ಕಳು ಅಷ್ಟೊಂದು ಏನ್ ತಲೆ ಕೆಡ್ಸ್ಕೊಳಕ್ ಹೋಗಂಗಿಲ್ಲ, ಹೋತಾರ ದುಡ್ಕೊಂಡು ತರ್ತಾರ, ಯಾರ ಕೈಯಾಗ ಕೊಡ್ತಾರ, ಹೆಂಡ್ರ ಕೈಯಾಗ ಕೊಟ್ಟು ತಲೆ ಕೆಡ್ಸ್ಕೊಳಂಗೆ ಸುಮ್ ಬಿದ್ದು ಬಿಡ್ತಾರ. ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಯಾರು ತಲೆ ಕೆಡ್ಸ್ಕೊತಾರ ಸಂಸಾರ ಸಕ್ಸಸ್ ಮಾಡ್ಲಕ್ಕ? ನೋಡ್ರಿ, ಸುಮ್ ವಿಚಾರ ಮಾಡ್ರಿ ಹೆಂಗಂತ. ಗಂಡ ತಲೆ ಕೆಡ್ಸ್ಕೊತಾನೆ, ಹೆಣತಿ ತಲೆ ಕೆಡ್ಸ್ಕೊತಾಳ್ರಿ ಸಂಸಾರ ತಲೆ ಸಕ್ಸಸ್ ಮಾಡೋದ್ರಾಗ. ದುಡ್ಡು ತಂದಾಕಿ ಕೈಯಾಗ ಕೊಟ್ಟು ಸುಮ್ ಕೂತ್ ಬಿಡ್ತಾನ. ನಾವು ಅಲ್ಲಿ ಏನ್ ಕೆಲಸ ಇರ್ತದ ಓದ್ತಾನ ಮಾಡ್ತಾನ, ಬಂದು ಕೈಯಾಗ ಕೊಟ್ಟು ಸುಮ್ ಇದ್ ಬಿಡ್ತಾನ. ಇಷ್ಟೇ ಅಲ್ಲ ಜನರಲ್ ಆಗಿ ನಡೆಯೋದು. ಒಪ್ಪೋತೀರ ಇಲ್ಲ? ಮೆಜಾರಿಟಿ ಜನರಲ್ ಆಗಿ ಜನರಲ್ ಆಗಿ ಏನ್ ಸುಮ್ ಓದ್ತಾನ, ಮುಂಜಾನೆ ಬುತ್ತಿ ಕಟ್ಟಿ ಕೊಡ್ತಾರ, ಓದ್ತಾನ, ಅಲ್ಲೇನ್ ಆಫೀಸ್ನಾಗ ಏನ್ ಮಾಡೋದು ಮಾಡ್ತಾನ, ಪಾಳಿ ಬರ್ತಾನ, ಆಯ್ತು ತಂತ ಏನೋ ಒಂದ್ ತಂದ್ ಪಾಡಿ ತಾನ ಇರ್ತಾನ, ಆಯ್ತು ಏನು ಮಾಡೋಣ, ತಲೆನೇ ಕೆಲ್ಸ್ಕೊಳಕ್ ಆಯ್ತು. ಪೈಲಿಗೆ ಒಂದು ಪಗಾರ ಬರೋಣ ತಂದಕ್ಕೆ ಮನೆಗೆ ಪಾಠ ಬಿಡ್ತಾನ, ತಗೊಂಡು ನೀನು ಏನಾರೇ ಮಾಡ್ಕೊತಿರ ಅಂತೇಳಿ. ಅದು ಏನಂತಂದ್ರ ಅವನಿಗೆ ಜಾಸ್ತಿ ಏನ್ ಮಾಡ್ಕೊಂಡಿರ್ತಾನ, ಬುದ್ಧಿ ನಾಶ ಮಾಡ್ಕೊಂಡ್ಬಿಟ್ಟಿರ್ತಾನ, ಅದ್ರಾಗ ತಲೆ ಓಡಿಸ್ಲಾರ್ದಂಗೆ ಆಗ್ಬಿಟ್ಟಿರ್ತಾನ. ಆಟೆ ಅಷ್ಟ್ರಾಗೆ ಸುಮ್ ತನ್ನ ಕೆಲಸ ಆಯ್ತು ತಾನಾಯ್ತು ಅಷ್ಟರೇ ಇರ್ತಾನ. ಆದ್ರೆ ಇದನ್ನ ಬೆಳೆಸ್ಬೇಕಾದ್ರ ಹೆಣ್ಣು ಅದಕ್ಕೆ ಬಹಳ ಫೈಟ್ ಮಾಡ್ತಿರ್ತಾರ. ಅದಕ್ಕೆ ಅಂತಿರ್ತಾರ, ಮಕ್ಕಳಿಗೆ ಯಾರ ಅತಿ ಹೆಚ್ಚು ಉಪಯುಕ್ತ ಅಂದ್ರ ತಂದೆಗಿಂತ ತಾಯಿನೇ ಹೆಚ್ಚು ಉಪಯುಕ್ತ ಅಂತ. ತಂದೆ ಸತ್ತು ತಾಯಿ ಇದ್ರ ಆಕೆ ಹೆಂಗಾರ ಅದನ್ನ ಬೆಳೆಸ್ತಾಳ. ಆದ್ರೆ ತಾಯಿ ಸತ್ತು ತಂದೆ ಇದ್ನಂತಂದ್ರ ಮಗುವನ್ನು ಬೆಳೆಸೋದು ಬಹಳ ಕಷ್ಟ, ಮಗು ಬೆಳೆಯೋದು ಬಹಳ ಕಷ್ಟ, ದೊಡ್ಡ ಏನಾಗ್ತಾರ. ಅದಕ್ಕೆ ಇವೆಲ್ಲ ಏನದು ಲಖತ ನಹಿ ಪರಿಗಣನೆ. ಏನದಪ್ಪ, ಏನು ವಿಚಾರ ಇಲ್ಲ, ಬುದ್ಧಿನೇ ಇರಂಗಿಲ್ಲ. ಒಟ್ಟ ಚಂದ ಕಂಡ್ಲು ಒಂದು ಹುಡುಗಿ ಅಥವಾ ಒಂದು ಹುಡುಗ ಅಂತಂದ್ರ ಬುದ್ಧಿ ನಾಶ ಆಗಿ ಏನಾಗ್ತದ, ಇವರು ನಮ್ಮ ಕುಲ್ಲವರು ಹೌದಾ ಅಲ್ಲ, ನಮ್ಮ ಅಂತಸ್ತಿಗೆ ಇವ್ರು ಸರಿ ಹೋಗ್ತಾರೋ ಇಲ್ಲೋ ಅದು ಸಹಿತ ವಿಚಾರ ಮಾಡಂಗಿಲ್ಲ. ಬುದ್ಧಿ ನಾಶ ಆದವ್ರಿಗೆ ಏನಾಗ್ತದ, ಬ್ರಾಹ್ಮಣರು, ಶೂದ್ರರು, ಕ್ಷತ್ರಿಯರು, ವೈಶ್ಯರು, ಯಾರಿಗೆ ಯಾರು ಮಾಡ್ಕೋಬೇಕು ಏನು ಒಂದು ಪದ್ಧತಿ ಅದು, ಒಂದು ಪದ್ಧತಿ ಅದು. ಸಂಸ್ಕಾರದ ಮಟ್ಟವನ್ನ ಹಿಡ್ಕೊಂಡು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಂದ್ರ ಸಂಸ್ಕಾರದ ಮಟ್ಟ. ಆ ಸಂಸ್ಕಾರದ ಮಟ್ಟವನ್ನ ಹಿಡ್ಕೊಂಡು ಅವರದು ಮಾಡಿದ ಪದ್ಧತಿ ಅದು. ಅದಕ್ಕೊಂದು ಏನ್ ಮಾಡ್ಯಾರ ಪದ್ಧತಿ, ಸಂಸ್ಕಾರ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಒಳ್ಳೆ ಸಂಸ್ಕಾರ ಇದ್ದ ಹೆಣ್ಣು ಯಾರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎದುರಾಗಿರ್ತಾರ. ಹೆಚ್ಚು ಸಂಸ್ಕಾರ ಉಳ್ಳವರು ಯಾರು, ಬ್ರಾಹ್ಮಣ. ಆ ಬ್ರಾಹ್ಮಣರ ಕನ್ಯೆಯನ್ನ ಒಯ್ದು ಶೂದ್ರರ ಮನೆಯೊಳಗ ಕೊಟ್ರಿ ಅಂತಂದ್ರೆ ಏನಾಗ್ತದ, ಏನ್ ಸುಧಾರಿಸ್ತಾರ? ಇವ ಏನೋ ಒಂದು ತಂದು ಕುದಿಸು ಅಂತಂದ, ನೀನು ಕುಡಿ ಅಂದ, ನೀನು ಮತ್ತೊಂದೇನೋ ಮಾಡಂದ. ಆಕೆ ಜೀವನದಾಗ ಮಾಡ್ಲಾರ್ದಂತ ಮಾಡ್ಬೇಕಾಗ್ತದ. ಅಲ್ಲಿ ನಾನ್ ವೆಜ್ ತಂದು ಕುದಿಸಂದ್ರೆ ಏನ್ ಮಾಡ್ತಾರೆ, ಆಕೆ ಎಂದು ಕುದಿಸ್ಲಾರ್ದಕ್ಕೆ. ಅದೇ ಶೂದ್ರದ ಕನ್ಯೆ ಒಬ್ಬ ಬ್ರಾಹ್ಮಣರು ಮಾಡ್ಕೊಂಡಂತಂದ್ರ ಆಕೆ ಅಲ್ಲಿ ಸೆಟ್ ಆತಾಳ, ಆಕೆ ಇನ್ನ ಮೇಲ್ಮಟ್ಟಕ್ಕೆ ಹೋಗ್ತಾಳ. ಮೇಲ್ಮಟ್ಟದಾಗ ಇದ್ದವ್ರಿಗೆ ಕೆಳಗೆ ಕೊಟ್ರಿ ಅಂತಂದ್ರೆ ಆಕೆ ಅಲ್ಲಿ ಸೆಟ್ ಆಗೋದು ದೊಡ್ಡ ಕಠಿಣ ಆತು. ಸಂಸ್ಕಾರಗಳು ಇಲ್ಲಿ ಏನಾಯ್ತಪ್ಪ, ಮಗ ಇಲ್ಲೊಬ್ಬರು ಭಕ್ತರ ಮನ್ಯಾಗ ಏನ್ ಮಾಡ್ಬಿಟ್ಟಾರ, ಜಂಗಮ ರೂಢಿಗೆ ಮದುವೆ ಮಾಡ್ಕೊಂಡ್ಬಿಟ್ಟಾನ ಗೌಡ್ರು. ಜಂಗಮ ರೂಢಿಗೆ ಮದುವೆ ಮಾಡ್ಕೊಂಡ್ಮೇಲೆ ಅದೇನಾಯ್ತು, ವರ್ಣ ಸಂಕರ ಅಂತಾರ.
ಮೇಲು ವರ್ಗದ ಕನ್ಯೆಯನ್ನ ಕೆಳವರ್ಗದವರು ಮಾಡ್ಕೊಂಡ್ರು ಅಂದ್ರೆ ಸಂಸ್ಕಾರ ಮತ್ತೊಂದು ಏನೇನು ಇಲ್ಲದ ಜಾತಿ ಗೀತಿ ಏನು ಸಂಬಂಧ ಇಲ್ಲ. ಅವ್ರವ್ರ ಮನೆಯೊಳಗಿರೋಂಥ ಸಂಸ್ಕಾರದ ಮಟ್ಟಕ್ಕೆ ಸಮಸ್ಯೆ ಅದು. ಅಲ್ಲಿ ಏನಾಗ್ತದ, ಈಗ ಆಯ್ತವ ನನ್ನ ಮಗನ ಬೆನ್ನತ್ತಿ ಬಂದಿದೆ, ಅವ್ರ ಅತ್ತಿ ಹುಡುಗನ ತಾಯಿ ಏನಂತಾಳ, ನನ್ನ ಮಗನ ಬೆನ್ನತ್ತಿ ಬಂದಿದೆ, ನನ್ನ ಮಗಂದ ಪುಣ್ಯನೋ ನಿನ್ನ ಕರ್ಮನೋ ಬಂದಿದೆ, ಆದ್ರೆ ನಿನಗ ನನ್ನ ಸೇವಾ ಸಿಗಲ್ಲ ಅಂತಾಳಕ್ಕೆ ಅತ್ತಿ. ನೋ, ಯಾಕಂದ್ರೆ ನೀನು ನನಗೆ ಗುರುತಾಯಿ ಅಂತಾಳೆ ಸೊಸಿಗೆ, ನಿನ್ನ ಕಡೆಯಿಂದ ನಾ ಬಟ್ಟೆ ಒಗಸ್ಕೊಳ್ಳಂಗಿಲ್ಲ, ನಾನು ಅಡಿಗೆ ಮಾಡ್ತೀನಿ ನೀ ಉಂಡಿರು ಅಷ್ಟೇ, ನಿನ್ನ ಕಡೆಯಿಂದ ನಾ ಅಡಿಗೆ ಮಾಡಿಸ್ಕೊಂಡು ಉಣ್ಣಂಗಿಲ್ಲ, ನೀವು ಗುರು ವರ್ಗದವರು, ಗುರುತಾಯಿ. ನೋಡ್ರಿ ಎಂತ ಭಾವನೆ ಅದು. ಆ ಅಜ್ಜಿ ಭಾವನೆ ನೋಡಿದ್ರೆ ಆಕಿ ಕೈಲ ಒಂದೇನು ಮಾಡಿಸ್ಕೊಳಕ್ ತಯಾರಿಲ್ಲ, ನಿನಗೇನ್ ಬೇಕು ಹೇಳು ನಾ ಮಾಡ್ಕೊಡ್ತೀನಿ. ಸೊಸಿನ ಗುರುವಿನಂಗೆ ನೋಡ್ಕೊತಾಳ. ನೀ ಸಚಿಯಾಗಿ ಬಂದಿದಿ, ಮಗಂದು ನಿಂದು ಏನ್ ಯಾ ಜನ್ಮದ ಸಂಬಂಧ ಏನೋ ಆಗ್ಯದ, ಅದಕ್ಕೆ ನಾ ಏನ್ ಮಾಡ್ಲಕ್ ಆಗ್ತದ, ನಾನು ಮಾತ್ರ ನಿನ್ನ ಕೈಲೇ ಇಂಥ ಸೇವೆ ಮಾಡಿಸ್ಕೊಂಡು ಕರ್ಮ ಕಟ್ಕೊಳಂಗಿಲ್ಲ ಅಂತಾಳ. ಏನಂತದ, ಇಂಥವೆಲ್ಲ ಸಮಸ್ಯೆ ಆತವ ಅನ್ನೋದಕ್ಕ ಬುದ್ಧಿನೇ ಇರಂಗಿಲ್ಲ. ಮತ್ತವ್ರೇನ್ ಸಣ್ಣವರೆಲ್ಲ ದೊಡ್ಡ ಮಠದ ಹುಡುಗಿನೇ, ಮಠದಾಗ ಬೆಳಬೇಕೇನೆ, ಹಿಂಗೆ ಚಂದ ಕಾಣೋದು ಹೋಗಿ ಚೂಚ್ ಮಾಡಿದ. ಏನ್ ಮಾಡ್ತಾರೆ ಮುಂದೆ ಇವು ಏನೋ ಬುದ್ಧಿಗೆ ಹಿಡಿತನ ಮಾಡಿದ್ರೆ ಏನು ಬುದ್ಧಿ ನಾಶ ಆಗಿ ಯಾವ ಜಾತಿಯವರು ಏನು ಇವೇನು ನೋಡಂಗೆ ಇಲ್ಲ. ಹುಡುಗ ಹುಡುಗಿಗೆ ಮರಳಾಗದು, ಹುಡುಗಿ ಹುಡುಗ ಮರಳಾಗಿ ಮದನ ಬನಾಯೇ ಕಾಮ ಕ್ರೀಡೆ ಮಾಡಿ ಮುಂದೇನಾಗ್ತಾರ, ದುಃಖಿಗಳಾಗ್ತಾರ, ದುಃಖಕ್ಕೆ ಈಡಾಗ್ತಾರ, ಮತ್ತು ಇತರರಿಗೂ ದುಃಖವನ್ನೇ ಕೊಡ್ತಾರ ತಪ್ಪು ಮಾಡಿ. ಇದೇನಾಗ್ತದ, ಅಸಂಬದ್ಧವಾದ ಸಂಬಂಧಗಳನ್ನ ಬೆಳೆಸಿ ತಾವು ದುಃಖಕ್ಕೆ ಈಡಾಗ್ತಾರ ಮತ್ತ ಇತರರಿಗೂ ದುಃಖವನ್ನೇ ಕೊಡ್ತಾರ. ಇದನ್ನೇ ಅವರು ಹೇಳ್ತಾರೆ. ಪದ್ಧತಿ ಪ್ರಕಾರ ಪಂಚಾಂಗ ನೋಡೋದಲ್ಲ, ರಾಮಂದು ಮದುವೆ ಪಂಚಾಂಗ ಕರ್ತೃಗಳವರು ಅಂತವ್ರ ಪದ್ಧತಿ ಪ್ರಕಾರ ಮಾಡಿದ್ರು ಲಗ್ನ ರಾಮಂದು. ಅಷ್ಟು ಪದ್ಧತಿ ಪ್ರಕಾರ ಮಾಡಿದ್ರೆ ರಾಮ ಎಷ್ಟು ಸುಖವಾಗಿದ್ದ ಅದ್ರಾಗ. ಕೆಟ್ಟ ದರಿದ್ರ ಜನ್ಮ. ಅಡವ್ಯಾಗ ಕಡುಬಡಿ ಹೆಂಡತಿ ಸಂಘಟನೆ ಚಂದ ಇರಲಿಲ್ಲ. ಒಂದು ಅಡವ್ಯಾಗ ಕೂಳ ನೀರ ಸರಿಗಿರ್ಲಿಲ್ಲ. ಇಲ್ಲಿ ನಂಬಲ್ಲಿ ರಾಮಚಂದ್ರ ಅಂತದ ನಮ್ಮ ಫ್ರೆಂಡ್, ಅವನ ಹೆಸರು ನನಗೆ ಯಾಕೆ ಇಟ್ಟಾರ, ನಂದು ಹಣೆ ಬರಂಗೆ ಒಟ್ಟ ಮನ್ಯಾಗ ಎಲ್ಲರೂ ಅದಾರ, ಮಗ ಮಗಳು ದೊಡ್ಡ IIT ದಾಗ ಹೋಗ್ಯಾರ, ದೊಡ್ಡ ಇಂಜಿನಿಯರ್ ಅದಾರ, ರೊಕ್ಕ ರೂಪಾಯಿ ಹೆಂಡತಿ ಮಕ್ಕಳು ಎಲ್ಲ ಅದಾರ. ಏನಿದ್ರು ಸಹಿತ ದಶರಥಗೆ ಅಷ್ಟು ವೈಭವ ಇತ್ತ ಎಲ್ಲೋ, ನನಗೆಲ್ಲ ವೈಭವ ಇದ್ರು ಒಂದಕ್ಕೊಂದು ಸಂಬಂಧ ಇಲ್ಲ ನೋಡಂತ. ಅವನ ಹೆಸರು ನನಗೆ ಯಾಕೆ ಇಟ್ಟಾರ ಏನೋ ರಾಮಚಂದ್ರ ಅಂತ. ಹಂಗ ಇಡೋದಲ್ರಿ, ಕಷ್ಟ ಬೇಕಾಗಿಲ್ಲ. ಈ ರೀತಿ ಸಮಸ್ಯೆಗಳು ಆತವ. ಅದಕ್ಕ ಇಲ್ಲಿ ಅಷ್ಟು ಪದ್ಧತಿ ಪ್ರಕಾರ ಎಲ್ಲ ಸೋಷಿ ಮಾಡಿದಾಗೆ ಈ ಸಂಸಾರ ವಿಪರೀತ ದುಃಖ ಕೊಡ್ತದ. ಬುದ್ಧಿವಂತಿಕೆಯಿಂದ ಮಾಡಿದ ಮದುವೆಗಳೇ ನಮಗೆ ಕಷ್ಟ ಕೀಡು ಮಾಡ್ತವ. ಇವು ಏನದವ, ಪರಸ್ಪರ ಸೌಂದರ್ಯಕ್ಕ, ಹಾವಭಾವಕ್ಕ, ವೇಷಭೂಷಣಗಳಿಗೆ, ಶ್ರೀಮಂತಿಕೆಗೆ, ಯಾವುದಕ್ಕೋ ಒಂದಕ್ಕೆ ಆಕರ್ಷಿತರಾಗಿ ಹೋಗಿ ಮದುವೆ ಮಾಡ್ಕೊಳ್ಳೋದು ಅಥವಾ ಅನೈತಿಕ ಸಂಪರ್ಕ ಬೆಳೆಸೋದು, ಇದೆಲ್ಲ ಮಾಡೋದ್ರಿಂದ ಏನಾಗ್ತದಂದ್ರ ತಾವು ದುಃಖಿಗಳಾಗ್ತಾರ, ಇತರರಿಗೆ ದುಃಖವನ್ನೇ ಉಂಟು ಮಾಡ್ತಾರ.
ಅನಂತ ಮಾತು ಹೇಳಿ ಮುಂದೆ ಪ್ರಬಲ ಕಾಮ ಮದಿರಾ ಮದ ಜಾಗೈ ತಬ ದ್ವಿಜತಿಯ ಧನ ಕೋಲಾಗೈ. ಪ್ರಬಲ ಕಾಮ ಮದಿರ, ಯಾವಾಗ ಕಾಮದ ವಾಸನೆ ಪ್ರಬಲವಾಗುತ್ತದೆಯೋ, ಕನ್ಯಾ ಸ್ತ್ರೀ ಇದ್ದರೂ ಕೂಡ, ಒಂದು ಬ್ರಾಹ್ಮಣರ ಕನ್ಯೆ ಇದ್ರೂ ಸಹಿತ, ಒಬ್ಬ ಬೇಡರ ಪುರುಷನಿದ್ದರೂ ಸಹಿತ ಅವನಿಗೇನ್ ತಲೆನೇ ಕೆಡಂಗಿಲ್ಲ. ರಾಜರ ಪಲ್ಲಕ್ಕಿ ಹೊರುವ ಮೇಣೆ ಹೊರುವವನೇ ಆಗಿರಲಿ, ಅವಳು ಏನ್ ಮಾಡ್ತಾಳ, ರಾಜಕುಮಾರಿ ಏನ್ ಮಾಡ್ತಾಳ, ಅವ ಪಲ್ಲಕ್ಕಿ ಹೊರವನ್ ಸಂಗಟ ಅಂದ್ರೆ ಕೆಲಸದವ್ರ ಸಂಗಟ ಸಹಿತ ಆಕಿ ತಲೆಯಾಗ ಅದು ಬಂತು ಅಂತಂದ್ರ ಏನು ಮಾಡಕ್ಕಾಗಂಗಿಲ್ಲ. ಪ್ರಿಯ ಮದನ ಮದಿರ ನರ ನಾರಿ ಸ್ತ್ರೀ ಪುರುಷರಿಬ್ಬರು ಕಾಮವಾಸನೆ ಎಂಬುದು ಮದುವೆಯನ್ನು ಕುಡದವರಿದ್ದಂಗ ಅವ್ರು ನಿಶಾಬಾಜಿಗಳಿರ್ತಾರ. ಐಸೆ ಅನಂತ ಕುವಾರಿ, ಇಂಥ ಅಗಣಿತವಾದ ನೀಚ ಕ್ರಿಯೆಗಳನ್ನು ಮಾಡುತ್ತಾರೆ. ತಮ್ಮ ಜೊತೆಗೆ ಇದ್ದು ತಮ್ಮ ಸೇವಕರ ಜೊತೆಗೆ ಸಂಬಂಧ ಬೆಳೆಸುವಂತ ರಾಜಕುಮಾರಿಯರದರ, ತಮ್ಮಗಿಂತ ಉನ್ನತ ಮಟ್ಟದ ಕುಲದ ಸ್ತ್ರೀಯರ ಜೊತೆಗೆ ಕನ್ಯೆಯರ ಜೊತೆಗೆ ಸಂಬಂಧ ಬೆಳೆಸುವಂತ ಪುರುಷರದರ. ಇವೆಲ್ಲ ಏನಂದ್ರ ಬುದ್ಧಿ ಇಲ್ಲದವರು ಮಾಡೋ ಕೆಲಸಗಳಿವೆಲ್ಲ ಅಂತ ಹೇಳಿ ಇವಕ್ಕೆಲ್ಲ ನೀಚ ಕ್ರಿಯೆಗಳು ಅಂತಂದು, ಈಗ ಈ ರಿಸರ್ವೇಶನ್ದವ್ರು ಏನದಾರಲ್ಲ, ಸರ್ಕಾರಿ ಫೆಸಿಲಿಟೀಸ್ ಬೇಕು ಅಂತಂದ್ರೆ ರಿಸರ್ವೇಶನ್ ಇದ್ದವರಿಗೆ ಮದುವೆ ಮಾಡಿಕೊಂಡ್ರೆ ಮೇಲ್ವರ್ಗದ ಜಾತಿಯವರಿಗೆ ರಿಸರ್ವೇಶನ್ ಇಲ್ಲ, ಕೆಳವರ್ಗದವರಿಗೆ ರಿಸರ್ವೇಶನ್ ಆದ. ಮತ್ತು ಸರ್ಕಾರದ ಫೆಸಿಲಿಟಿ ಬೇಕು ಅಂದ್ರೆ ರಿಸರ್ವೇಶನ್ ಇದ್ದವ್ರ ಸಂಗಡ ಮದುವೆ ಮಾಡ್ಕೋಬೇಕು ಅನ್ನೋಂಥ ಒಂದು ಸ್ಥಿತಿಗೆ ಬಾಂಧು ಬಿಟ್ಟಾರೆ, ಅಲ್ಲಿಗೆ ತಂದು ಬಿಟ್ಟಾರೆ ಪರಿಸ್ಥಿತಿ. ಮುಂದೆ ಕಾಮದೋಷವು ನರಹಿ ಬಿಗೋವತ ಪ್ರಕಟ ಸುಂದರಿ ಸೋತಿಯ ಜೋವತ ತೇ ಅತಿ ಸ್ವರೂಪದ. ಏನಿದು ಕಾಮದೋಷ? ಈ ಪ್ರಕಾರವಾಗಿ ನರಹಿ ಅಂದ್ರೆ ಮನುಷ್ಯನಿಗೆ ಮಹಾ ಅನರ್ಥವನ್ನು ಉಂಟು ಮಾಡುತ್ತಿದ್ದರೂ, ಇದು ಮುಂದೆ ಅನರ್ಥ ಆಗ್ತದ, ಇದು ಸರಿಗಾಗಂಗಿಲ್ಲ ಅಂತ ಗೊತ್ತಿದ್ರೂ ಸಹಿತ ಹೊರಗಡೆ ಎಲ್ಲಾ ಕಡೆ ಸುಂದರವಾದ ಸ್ತ್ರೀಯನ್ನ ಪುರುಷನನ್ನ ಹುಡುಕುತ್ತಿರುತ್ತಾರೆ. ಈ ಸೌಂದರ್ಯವನ್ನ ಹುಡುಕುತ್ತಿರ್ತಾರೆ. ಇದು ಭಾರಿ ಅದ್ರಿ. ತಂದೆ ತಾಯಿಗಳು ಸಹಿತ ಹಿಂಗೆ ಮಾತಾಡ್ತಿರ್ತಾರೆ. ಎಟ್ಟರೆ ಓದ್ಲಿ ಎಟ್ಟರೆ ಬಿಡ್ಲಿ, ಹುಡುಗಿ ಚಂದ ಇರ್ಬೇಕು ನೋಡ್ರಿ ನಮಗೆ. ಏನಕ್ಕೆ ಮಾಡಲಕ್ಕ ಅವ್ರು, ಹುಡುಗಿ ಚಂದ ಇರ್ಬೇಕಂತ, ಹುಡುಗಿ ಚಂದ ಇರ್ಬೇಕು. ಅದೇ ಒಂದು ಮುಂದೆ ಚಂದಂದ ನೋಡಿ ಮಾಡಿ ಮುಂದೆ ಗದ್ದಲಕ್ಕೆ ಬೀಳ್ತೀವಿ, ತೊಂದರೆ ಆಗ್ತದ ಅನ್ನೋಂಥದ್ದು ಎಷ್ಟು ಮಂದಿಗೆ ಗೊತ್ತಿದ್ರೂ ಸಹಿತ ಮತ್ತ ಈ ರೂಪ ಲಾವಣ್ಯಗಳನ್ನೇ ಸಮಾಜದಾಗ ಹುಡುಕ್ತಿರ್ತಾರ. ಅತಿ ಸ್ವರೂಪವತಿ, ಅತಿ ಸುಂದರವಾದ ಸ್ತ್ರೀಯಳು ಏನ್ ಮಾಡ್ತಾಳಂದ್ರ ಮುಂದೆ ದುಃಖವನ್ನೇ ಕೊಡುತ್ತಾಳೆ. ಆತ ಸುಂದರವಾದ ಅವನನ್ನ ನೋಡಿ ಮಾಡ್ಕೊಂಡ್ರೆ ಅವ್ರು ದುಃಖವನ್ನೇ ಕೊಡುತ್ತಾರೆ. ಸೌಂದರ್ಯದ ಬೆನ್ನತ್ತಾದವರು ದುಃಖಿಗಳೇ ಆತರ ಅಂತಿದ್ರ ಅರ್ಥ. ಸೌಂದರ್ಯದ ಬೆನ್ನತ್ತಿ ಹೋಗ್ಬೇಕ, ಸಂಸ್ಕಾರದ ಬೆನ್ನತ್ತಿ ಹೋಗ್ಬೇಕ್ರಿ. ಸಂಸ್ಕಾರದ ಬೆನ್ನತ್ತಿ ಹೋಗ್ಬೇಕು, ಸೌಂದರ್ಯದ ಬೆನ್ನತ್ತಿ ಹೋಗಬಾರದು. ಅವು ಏನಾಗ್ತಾವ, ಮುಂದೆ ದುಃಖಕ್ಕೆ ಕಾರಣ ಆಗ್ತಾವ. ಚಂದ ಅದವತ್ತು ಮಾಡ್ಕೊಂಡು ಎಲ್ಲ ದುಃಖಕ್ಕೆ ಕಾರಣ ಆಗ್ತಾವ. ರಹತ ಮುನಿಗಳು ಹೇಳುತ್ತಾರೆ, ಬಹಳ ಸುಂದರವಾದ ಸ್ತ್ರೀ ಏನಾದರೂ ಅಥವಾ ಪುರುಷ ಏನಾದರೂ ಅವರೇ ನಮಗ್ ಮದುವೆ ಮಾಡ್ಕೋತೀವಿ ಅಂತ ಬಂದ್ರೆ ಬೇಡ ಅಂತ ಹೇಳೋದು ಬಹಳ ಚಲೋ ಅಂತ ನೋಡ್ರಿ. ಸೌಂದರ್ಯದ ಒಂದು ಅಪೇಕ್ಷೆಯಿಂದ ಬಂದವರಿಗೆ ಮೊದಲು ಏನ್ ಮಾಡ್ರಿ, ತ್ಯಾಗಿಗಳು ಏನ್ ಮಾಡ್ತಾರ, ಅಂತವ್ರ ಸುಖದ ತ್ಯಾಗ ಮಾಡದೇ ಪರಂ ಸುಖ ಅಂತ. ನಮ್ಮ ಸೌಂದರ್ಯವನ್ನು ನೋಡಿ ಮದುವೆ ಮಾಡ್ಕೊಳ್ಳೋರು
ಮತ್ತೆ ಇನ್ನೊಬ್ಬರ ಸೌಂದರ್ಯದ ಬೆನ್ನ ಹತ್ತಿದವ್ರಿಗೆ ಇದು ಒಂದು ದೊಡ್ಡ ಪಾಠ. ಅತೀ ಸ್ವರೂಪವತಿ ದುಃಖದ ತಾಗೋ ತ್ಯಾಗ ಕಹತ ಮುನಿ ಸುಖದ. ಅಂದ್ರ ಈ ಸೌಂದರ್ಯ ನೋಡಿ ಸಂಬಂಧ ಮಾಡೋರು ದುಃಖಿಗಳೇ ಆಗ್ತಾರೆ. ಹೀಗಾಗಿ ಏನ್ ಮಾಡ್ಬೇಕು, ಸೌಂದರ್ಯವನ್ನ ನೋಡಿ ಬಂದಂತ ಸಂಬಂಧಗಳು ಅವುಗಳನ್ನ ತ್ಯಾಗ ಮಾಡೋದೇ ಬಹಳ ಚಲೋ ಅಂತ ನೋಡ್ರಿ. ಈಗೇನ್ ಮಾಡ್ತೀರಿ, ಈಗ ಎಲ್ಲರೂ ಬರೀ ಅದೇ ನೋಡ್ಲಕತ್ತಾರಲ್ರಿ, ಏನ್ ಮಾಡ್ಬೇಕೀಗ? ಅದೇ ನೋಡಿದ್ದಕ್ಕೆ ಏನಾಗ್ಲಕತ್ತಾವ, ಡೈವರ್ಸ್ಗಳು ಜಾಸ್ತಿ ಆಗಿಬಿಟ್ಟವೆ. ಸಂಸ್ಕಾರ ಸಂಸ್ಕೃತಿ ಹೋಗಿ ಚಂದ ಚಂದಳ ಚಂದನ ಚಂದಳ ಚಂದನ ಬರೀ ಇದೇ ಹೇಳ್ತಿರ್ತಾವ. ಜೋ ಸ್ವರೂಪವತಿಯ ಮೇ ಅನುರಾಗತ. ಎಷ್ಟೈತೆ ಟೈಮ್? 7:30 ಆಗ್ಲಕತ್ತ. ಸೌಂದರ್ಯ ನೋಡಬೇಡ್ರಿ ಅಂತ ಇದು ಧರ್ಮ. ಸಂಬಂಧ ಕೂಡಿಸ್ಬೇಕಾದ್ರೆ ಸೌಂದರ್ಯ ನೋಡಬಾರದು. ಸೌಂದರ್ಯ ಮುಖ್ಯ ಅಲ್ಲ, ಮದನ ಈಶೆ ಕರತ ಅನಂತ ಕುವರಿ. ಮುಂದೇನಾಗ್ತಾನ, ಜೋ ಸ್ವರೂಪ ಈ ಸೌಂದರ್ಯ ನೋಡಿ ಅವರಿಂದ ಮುಂದೆ ಸಮಸ್ಯೆ ಉಂಟಾದಾಗ, ಬರೀ ಸೌಂದರ್ಯ ನೋಡಿ ಸಂಸ್ಕಾರ ಇಲ್ಲ ಅಂತಂದ್ರೆ ಅವರಿಂದ ಮುಂದೆ ಸಮಸ್ಯೆ ಉಂಟಾದಾಗ ಏನಾಗ್ತದ, ಆ ಸೌಂದರ್ಯಕ್ಕೆ ಮಾರು ಹೋದ ಕಾರಣ ಪರಸ್ಪರ ದೂರ ಆಗಂಗಿಲ್ಲ. ಅದರ ಸಲುವಾಗಿ ಅವ್ರೊಬ್ರಿಗೊಬ್ರು ಹಂಗೆ ಜೋಡಾಗೆ ಇರ್ತಾರ. ಜೋಡಾಗಿದ್ದು ಏನ್ ಮಾಡ್ತಾರಂದ್ರ, ಉಭಯ ಲೋಕ ಹಾನಿ ಇಹ ಪರ ಎರಡನ್ನ ಹಾಳು ಮಾಡ್ಕೋತಾರ. ಪರಲೋಕದೊಳಗಿನ ಮೋಕ್ಷನ ಹಾಳು ಮಾಡ್ಕೋತಾರ, ಇಹ ಲೋಕದ ಭೋಗನು ಹಾಳು ಮಾಡ್ಕೋತಾರ. ಕೇವಲ ಸೌಂದರ್ಯದ ಬೆನ್ನ ಹತ್ತಿದವರು ಮುನಿ ಜನ ಗಣ ಅಂದ್ರ ಮುನಿ ಜನ ಇದನ್ನ ಏನ್ ಮಾಡ್ತಾರ, ಇದು ಒಳ್ಳೆ ಗುಣ ಅಲ್ಲ. ಸೌಂದರ್ಯದ ಬೆನ್ನ ಹತ್ತಿ ಹೋಗಿ ಸಂಬಂಧ ಬೆಳೆಸಿದವರು ಮುಂದ ದುಃಖನೇ ಅನುಭವಿಸ್ತಾರ. ಈ ದುಃಖ ಅನುಭವಿಸ್ತಾರ ಅಂತ ಗೊತ್ತಿದ್ರೂ ಸಹಿತ ಸೌಂದರ್ಯವನ್ನೇ ಹುಡುಕುತ್ತಿರ್ತಾರ. ಮತ್ತ ಅದು ದುಃಖ ಉಂಟಾದಾಗೂ ಸಹಿತ ಈಗೇನ್ ಮಾಡ್ಬೇಕು, ಅವ್ರಕಿಂತ ಚಂದ ಅನ್ನೋರು ಹೊರಗೆ ಮತ್ತೊಬ್ಬರು ಕಾಣಂಗಿಲ್ಲಲ್ಲ. ಹಿಂಗಾಗಿ ಅವ್ರೊಬ್ರಿಗೊಬ್ರು ಜೋಡಾಗಿರ್ತಾರ. ಜೋಡಾಗಿದ್ದು ದುಃಖ ಅನುಭವಿಸುತ್ತ ಇಹಲೋಕದ ಭೋಗನೂ ಸರಿಗಾಗಲ್ಲ, ಪರಲೋಕದ ಮೋಕ್ಷನೂ ಸರಿಗಾಗಲ್ಲ ಅನ್ನೋಂಥ ಮಾತು ಇದ್ರೊಳಗ ಹೇಳ್ಕೊತ ಹೋಗ್ತಾ ಇದ್ದಾರೆ. ಅದಕ್ಕೆ ಸೌಂದರ್ಯದಿಂದ ಸಮಸ್ಯೆ ಆಗ್ತದ ಅನ್ನೋದು. ಅದಕ್ಕೆ ಇಲ್ಲಿಗೆ ಇದು ವಿಷಯಾಂಕ 223 ಮುಗಿತು. 223 ಮುಗಿದ ಮೇಲೆ ಯುವತಿಯ ಸಂಘದಿಂದ ವೀರ್ಯನಾಶ. ಇದು ಮತ್ತೆ ನಾಳೆ ಹೇಳೋಣ. ಇಲ್ಲಿ ಏನಾಯ್ತಪ್ಪ ಅಂದ್ರೆ ಏನ್ ನೋಡ್ಬೇಕು, ಸಂಸ್ಕಾರ ನೋಡ್ಬೇಕು. ಸಂಸ್ಕಾರ ನೋಡೋದು ಬಿಟ್ಟು ಸೌಂದರ್ಯ ನೋಡಿ ಬೆಳೆಸಿದಂತ ಸಂಬಂಧ ಏನಾಗ್ತದ, ಮುಂದೆ ದುಃಖಕ್ಕೆ ಈಡಾಗ್ತದ. ಅದನ್ನ ತ್ಯಾಗ ಮಾಡೋದೇ ಒಳ್ಳೆಯದು. ಮತ್ತೆ ಒಂದು ವೇಳೆ ಸಂಬಂಧ ಹಂಗೇ ಕಂಟಿನ್ಯೂ ಮಾಡಿದ್ರೆ ಇಹಲೋಕದ ಭೋಗನೂ ಸರಿಗಿರಲ್ಲ, ಪರಲೋಕದ ಮೋಕ್ಷನೂ ಸರಿಗಿರಂಗಿಲ್ಲ. ಎರಡೂ ಕೆಡಿಸ್ಕೋತಾವ. ಅದಕ್ಕೆ ಬುದ್ಧಿ ಕೆಟ್ಟು ಎಂಥವ್ರ ಜೊತೆಗೆ ಬೇಕಂತವ್ರ ಜೊತೆಗೆ ಯಾವ ಜಾತಿ ಅವೇನಂತಿರಲ್ಲ,
ವರ್ಣ ಭೇದ, ವರ್ಗ ಭೇದ, ಜಾತಿ ಭೇದ, ಏನೇನು ಭೇದಗಳು ಮಾಡಿಟ್ಟಾರ ಆ ಭೇದಗಳ ಪ್ರಕಾರ ಏನು ಮಾಡಬೇಕು ನೋಡಿ, ಅವ್ರೇನು 18 ಗುಣ 36 ಗುಣ ಏನು ಮಾಡ್ಯಾರ ಅವು ಎಲ್ಲ ನೋಡಿ ನೀಟಾಗಿ ಮಾಡ್ಕೋಬೇಕು. ಅವುಗಳನ್ನು ಬಿಟ್ಟು ನಾವು ಹುಚ್ಚುಚ್ಚಿ ಏನಾರ ಮಾಡಿದೆವಂದ್ರೆ ಮುಂದೆ ದುಃಖಕ್ಕೆ ಕಾರಣ ಆಗ್ತೇವೆ. ಹಾಗೆ ನಮ್ಮ ಗುರಿ ಸೌಂದರ್ಯ ಅನುಭವಿಸುವುದ ಮೋಕ್ಷನರೇ. ಮನುಷ್ಯ ಜನ್ಮದ ಗುರಿ ಮೋಕ್ಷ. ನನ್ನ ಮೋಕ್ಷಕ್ಕ ಈ ಸಮಸ್ಯೆಗಳ ಅಡ್ಡಿ ಆಗಬಾರ್ದು. ಅದು ಬೇಕು ನಮಗೆ. ಸೌಂದರ್ಯ ಮುಖ್ಯ ಅಲ್ಲ, ಶ್ರೀಮಂತಿಕೆ ಮುಖ್ಯ ಅಲ್ಲ, ಅಧಿಕಾರ ಮುಖ್ಯ ಅಲ್ಲ, ಮತ್ತೆ ಏನೇನು ಮುಖ್ಯ ಅಲ್ಲ, ಮೋಕ್ಷನೇ ಮುಖ್ಯ. ಮನುಷ್ಯ ಜನ್ಮಕ್ಕ ನಮ್ಮ ಮೋಕ್ಷ ಸಾಧನೆಗೆ ಇವು ಅಡ್ಡಿ ಆಗಬಾರದು ಅನ್ನೋಂಥ ಮಾತು ಹೇಳಿದರು. ಚಂದ 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 ಅಂತೇಳಿ ನೋಡಿ ಮಾಡಿಕೊಂಡು ದುಃಖಕ್ಕೀಡಾಗೋದು ಯಾರು ಹೇಳಾರಪ್ಪ, ಇಂಥವು ಮಾಡಬೇಡ್ರಿ ಅಂತ ಒಂದು ಕಿವಿ ಮಾತು. ಯಾರಿಗಿದೆಲ್ಲ ಅನ್ನಿಸ್ಲಕತ್ತದ? ಬರ್ಚುವಿನ ವೈರಾಗ್ಯ ಅಲ್ರಿ? ಬರ್ಚುನ್ ಮರ್ತ್ಬಿಟ್ರಿ ಏನ್ ಕತೆ? ಎಲ್ಲ ವಿಚಾರ ಮಾಡ್ಲಕತ್ತಾನೆಲ್ಲ ಅವ ಕುಂತು ವೈರಾಗ್ಯದ ಬಗ್ಗೆ ವಿಚಾರ ಮಾಡ್ಲಕತ್ತಾನ. ವಿಚಾರ ಮಾಡಿ ಮಾಡಿ ಇವೆಲ್ಲ ಹೇಳ್ಕೊತ್ ಕೂತಾನೆ ಇವ. ಬರ್ಚು ಮಂತ್ರಿ. ಏನಿಲ್ಲ, ಇವತ್ತಿನ ತಾತ್ಪರ್ಯ ಇದೆ. ಸಂಸ್ಕಾರ ನೋಡ್ರಿ, ಸಂಸ್ಕಾರ ನೋಡೋದು ಬಿಟ್ಟು ಸೌಂದರ್ಯ ನೋಡಿ ಮಾಡಿಕೊಂಡಂತ ಸಂಬಂಧಗಳು ಏನದವ ದುಃಖಪ್ರದಾಯಕ ಇರ್ತವ. ಸಂಸ್ಕಾರ ಇತ್ತು ಅಂದ್ರೆ ಹೊಂದಾಣಿಕೆ ಚೆನ್ನಾಗಿರ್ತದ. ಸೌಂದರ್ಯದ ಬೆನ್ನತ್ತು ಆದವು, ಸೌಂದರ್ಯ ಸರಿಗೆ ಅದು ಎಷ್ಟು ದಿವಸ ಇರ್ತದ? ವಯಸ್ಸಾದ್ಮೇಲೆ ಹೋಗಿಬಿಡ್ತವ. ಆದ್ರೆ ಸಂಸ್ಕಾರ ದಿನದಿಂದ ದಿನಕ್ಕ ಪರಿಪಕ್ವ ಆಕೋತ ಹೋಗ್ತದ. ಅದಕ್ಕೆ ಇವೆಲ್ಲ ಹೆಂಗ ಅಂತಂದ್ರ ಸಂಸ್ಕಾರ ಮತ್ತು ಸೌಂದರ್ಯ. ಸಂಸ್ಕಾರದ ಬೆನ್ನತ್ತಿ ಹೋದ್ರ ಸೂರ್ಯನ ಕಡೆ ಮುಖ ಮಾಡಿ ಹೋದಂಗಂತ. ಸೂರ್ಯನ ಕಡೆ ಮುಖ ಮಾಡಿ ಹೋದ್ರೆ ಹೆಂಗಿರ್ತದ? ನೆರಳು ಮುಂದಿರ್ತದ, ಹಿಂದಿರ್ತದ? ಹಿಂದೆ. ಸಂಸ್ಕಾರದ ಬೆನ್ನತ್ತಿ ಹೋದ್ರ ನೆರಳು ಹಿಂದಿರ್ತದ, ಮುಂದೆ ಬೆಳಕಿರ್ತದ. ಮತ್ತ ಸೂರ್ಯನ ಸಮೀಪ ಓದ್ತಿರ್ತೀವಿ, ಬೆಳಕಿನ ಸಮೀಪ ಓದ್ತೀವಿ, ಅದರ ನೆರಳು ಹಿಂದಿರ್ತದ. ಸೌಂದರ್ಯದ ಬೆನ್ನತ್ತಿ ಹೋದ ಒಂದು ಹೆಂಗಿರ್ತದ? ಸೂರ್ಯಾಗ ಬೆನ್ನು ಮಾಡಿ ಹೋದಂಗಿರ್ತದ. ಸೂರ್ಯಾಗ ಬೆನ್ನು ಮಾಡಿ ಹೋದ್ಮೇಲೆ ಏನಾಯ್ತು? ಅಲ್ಲಿ ನೆರಳು ಎಲ್ಲಿರ್ತದ? ಮುಂದಿರ್ತದ. ನೋಡ್ರಿ, ಇಷ್ಟೇ ಇರೋದು. ಎಲ್ಲ ವಿಷಯಕ್ಕೆ ಇದೊಂದೇ ಮಾತು ತಿಳ್ಕೊಂಡ್ಬಿಡ್ರಿ. ಸತ್ಯ, ಒಂದು ಕೀರ್ತಿ, ಮತ್ತೆ ಸಂಸ್ಕಾರ, ಇವೆಲ್ಲ ಏನದವಲ್ಲ ಇವುಗಳನ್ನ ನಾವು ಪರಿಗಣಿಸಿ ಜೀವನ ಮಾಡಿದೆವಂತಂದ್ರ ಸೂರ್ಯನ ಕಡೆ ಮುಖ ಮಾಡಿ ಹೋದಂಗ. ಸೂರ್ಯನ ಕಡೆ ಮುಖ ಮಾಡಿ ಒಂದೊಂದು ಹೆಜ್ಜೆ ಇಟ್ಟಂಗ ನೆರಳು ನಮ್ಮ ಬೆನ್ನ ಹಿಂಬಾಲಿಸ್ತದ. ನೆರಳು ನಮ್ಮ ಹಿಂಬಾಲಿಸಿರ್ತದ. ನಾವು ಬೆಳಕಿನ ಕಡೆ ಹೋಗ್ತಿರ್ತೀವಿ. ಆ ಸತ್ಯವಾದ ವಿಚಾರ, ಸದ್ವಿಚಾರ, ಸಂಸ್ಕಾರ, ಕೀರ್ತಿ ಅಂದ್ರೆ ಹಿಂಗಿರ್ತದ. ಅಸದ್ವಿಚಾರ, ಮಿಥ್ಯವಾದ ಜಗತ್ತಿನೊಳಗ ಅದೇ ಖರೆ ಅಂತೇಳಿ ಹೋಗುವಾಗ ಏನಾಗ್ತಿರ್ತದ? ಪ್ರಚಾರ ಅಂತ ಮಾಡ್ತಿರ್ತಾರ. ಪ್ರಚಾರ, ಬಸವ ಧರ್ಮ ಪ್ರಚಾರಕರಂತ ಆಗ್ಯಾರ ನೋಡ್ರಿ ಇವರೆಲ್ಲ. ಇದು ಪ್ರಚಾರ ಮಾಡೋರು ಏನಿರ್ತಾರಂದ್ರ ಇದನ್ನ ಬಸವ ಧರ್ಮದ
ಪ್ರಚಾರ ಬೇರೆ, ಬಸವ ಧರ್ಮದ ಕೀರ್ತಿ ಬೇರೆ. ಯಾರು ಬಸವ ಧರ್ಮದ ಪ್ರಕಾರ ಶಿವಯೋಗ ಸಾಧನೆ ಮಾಡಿ ಎಲ್ಲರ ಜೊತೆಗೆ ಒಪ್ಪುಕೊಂಡು ಹೋಗ್ತಾರಲ್ಲ, ಅವರ ಹೃದಯ ಪರಿಪಕ್ವ ಏನಾಗಿರ್ತದಲ್ಲ, ಯೋಗ ಸಾಧಕರು, ಶಿವಯೋಗ ಸಾಧಕರು ಅವರೆಲ್ಲ ಬಸವ ಧರ್ಮದ ಪ್ರಕಾರ ಸಾಧನೆ ಮಾಡಿದ್ರು ಅಂತಂದ್ರ ಅದು ಏನಾಗ್ತದೆ, ಕೀರ್ತಿ. ಅದು ಇದು ಪ್ರಚಾರ ಮಾಡ್ಲಕ್ಕೆ ಹೋಗಿ, ಬಸವ ಧರ್ಮ ಪ್ರಚಾರ ಮಾಡ್ಲಕ್ಕೆ ಹೋಗಿ ಆಜುಬಾಜು ಧರ್ಮಗಳಿಗೆಲ್ಲ ಅಪಮಾನ ಮಾಡೋದು, ಬೈಯೋದು, ಟೀಕೆ ಮಾಡೋದು, ಇನ್ನೊಬ್ಬರ ಮನಸ್ಸಿಗೆ ನೋವಾಗಂಗೆ ಮಾತಾಡೋದು, ಇದೇನು ಪ್ರಚಾರಕರು ಮಾಡೋ ಕೆಲಸಗಳು. ಮತ್ತು ಅಂಥ ಕೆಲಸಕ್ಕೆ ಏನು ಸರ್ಟಿಫಿಕೇಟ್ ಸಿಗಬೇಕು? ಸಿಗ್ತಿಲ್ಲ. ದೊಡ್ಡ ಸರ್ಟಿಫಿಕೇಟ್ ಕೊಟ್ರಿಲ್ಲ. ಹಂಗ ಆ ಪ್ರಚಾರ ಅನ್ನೋದು ಏನದು ಅಂತಂದ್ರೆ, ಸೂರ್ಯಗೆ ಬೆನ್ನು ಮಾಡಿ ಹೋಗದು. ಸೂರ್ಯಗೆ ಬೆನ್ನು ಮಾಡಿ ಹೋದ್ರೆ ನೆರಳು ತನ್ನ ಎದುರಿರ್ತು. ನೆರಳು ತನ್ನ ಎದುರಿದ್ರೆ ತಾನು ನೆರಳನ್ನ ಹಿಂಬಾಲಿಸಿಕೊಂಡು ಹೋಗೋ ಒಂದು ಪ್ರಚಾರ. ಸೂರ್ಯನ ಕಡೆ ಮುಖ ಮಾಡ್ಕೊಂಡು ಹೋಗೋ ಒಂದು ಕೀರ್ತಿ. ಸೂರ್ಯನ ಕಡೆ ಮುಖ ಮಾಡ್ಕೊಂಡು ಹೋಗೋದು ಸಂಸ್ಕಾರ. ಸೂರ್ಯಗೆ ಬೆನ್ನು ಮಾಡಿಕೊಂಡು ಹೋಗೋದು ಸೌಂದರ್ಯ. ಸೌಂದರ್ಯದ ಬೆನ್ನತ್ತಿ ಹೋಗೋದು ಸೌಂದರ್ಯ. ಪ್ರಚಾರ, ಕೀರ್ತಿ, ಆ ಎರಡು ಶಬ್ದಗಳು ಬೇರೆ. ಸಂಸ್ಕಾರ, ಸೌಂದರ್ಯಗಳು. ಸೂರ್ಯಗೆ ಬೆನ್ನು ಮಾಡಿ ಸೌಂದರ್ಯಾದಿಗಳು ಅಂತ ಹಾಕ್ಬೇಕು. ಸೌಂದರ್ಯ ಅಂದ್ರೆ ಏನು? ಶ್ರೀಮಂತಿಕೆ ನೋಡೋದು, ಹುಡುಗ ಬಹಳ ಚಂದನ ಅಂತ ನೋಡೋದು, ಅವನ್ ದೊಡ್ಡ ನೌಕರಿ ಆದಂತ ನೋಡೋದು. ದೊಡ್ಡ ನೌಕರಿಯಾಗಿರ್ತಾನ, ಬೇಕೂಪಿರ್ತಾನ. ಜಗ್ಗಿ ಸಾಲಿ ಕರ್ತಿರ್ತಾನ, ಬೇಕೂಪಿರ್ತಾನ. ಬಹಳ ಚಂದ ಇರ್ತಾನ, ಬೇಕೂಪಿರ್ತಾನ. ದೊಡ್ಡ ಶ್ರೀಮಂತ ಇರ್ತಾನ, ಬೇಕೂಪಿರ್ತಾನ. ಹಂಗಿದ್ರು ಮಾಡ್ಕೋಬೇಕ ಅವನಿಗೆ? ಹೆಂಗೆ ಹಾಕಿರ್ಲಿ ಅಂತೇಳಿ ಏನ್ ಮಾಡ್ತೀರಿ? ಅವ್ರ ಅಪ್ಪ ಪ್ರಿನ್ಸಿಪಾಲ್ ಅದನ್ನಂತ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮಗ ಏನದ ನೋಡಂಗಿಲ್ಲ, ಅವ್ರ ಅಪ್ಪ ಪ್ರಿನ್ಸಿಪಾಲ್ ಅದನ್ರಿ. ಅಪ್ಪ ಪ್ರಿನ್ಸಿಪಾಲ್ ಇದ್ರೆ ತೋಣೆ ನೋಡ, ಮಗಂದ ಏನದ ನೋಡ್ಬೇಕು. ಮಗನ ವ್ಯಕ್ತಿತ್ವ ನೋಡ್ಬೇಕ ಬೇಡ? ಪ್ರಿನ್ಸಿಪಾಲ್ರ ಮಗ ಅಂತ ಮದುವೆ ಮಾಡ್ಕೊಂಡ್ರೆ ಹೆಂಗ ಆಗ್ತದ? ಹೌದಲ್ರಿ? ಅವನ ವ್ಯಕ್ತಿತ್ವ ಮುಖ್ಯ. ಇವೆಲ್ಲ ಏನದಾವ? ಸೌಂದರ್ಯಾದಿಗಳು. ಸಂಸ್ಕಾರವೊಂದನ್ನು ಹೊರತುಪಡಿಸಿ ಮದುವೆ ಒಳಗೆ ಬೇಕಾಗಿರೋದೇ ಮುಖ್ಯವಾಗಿದ್ದೊಂದು ಸಂಸ್ಕಾರ. ಅದನ್ನ ಬಿಟ್ಟು ಉಳಿದದ್ದೆಲ್ಲ ಏನೇನೋ ನೋಡಿ ಮಾಡ್ಕೋತೀವಲ್ಲ, ಅವೆಲ್ಲ ಏನಾಗ್ತಾವಪ್ಪ ಅಂತಂದ್ರೆ, ಸೂರ್ಯಗೆ ಬೆನ್ನು ಏನಿರ್ಬೇಕು ಅದನ್ನ ಬಿಟ್ಟು ಇರ್ಲಾರ್ದು ಹುಡುಕೊಂಡು ಹೋಗಿ ಹೋಗ್ತೇವಲ್ಲ, ಅದು ಸೂರ್ಯಗೆ ಬೆನ್ನು ಮಾಡ್ಕೊಂಡು ಹೋಗೋ ಕೆಲಸ. ಸೂರ್ಯಗೆ ಬೆನ್ನು ಮಾಡ್ಕೊಂಡು ಹೋದ್ರೆ ಏನಾಗ್ತದ ಕತಿ? ಸೂರ್ಯನಿಂದ ದೂರ ಆಗ್ತೀವಿ. ನೆರಳನ್ನು ಬೆನ್ನತ್ತಿ ಹೋಗ್ತೀವಿ. ನೆರಳನ್ನು ಬೆನ್ನತ್ತಿ ಹೋದವ್ರದ್ದು ಪರಿಸ್ಥಿತಿ ಏನಾಗ್ತದ? ಮುಂದೆ ತೆಗ್ಗು ಕಾಣಲ್ಲ, ಒಡ್ಡು ಕಾಣಲ್ಲ, ಎಲ್ಲೋ ಹೋಗಿ ಬಿದ್ದು ಬಿಡ್ತೀವಿ. ಪ್ರಚಾರ ಮಾಡೋರು ಹಣೆ ಬರ ಯಾಕೆ ಕತ್ತಲ್ದಾಗ ಸೂರ್ಯಗೆ ಬೆನ್ನು ಮಾಡ್ಕೊಂಡು ಹೊಂಟ್ಬಿಟ್ಟಾರ. ಅವ್ರು ತತ್ವಜ್ಞಾನ ಚಿಂತನೆ ಮಾಡಿ ತಾವು ಆ ತತ್ವಜ್ಞಾನದ ಆನಂದ ಅನುಭವಿಸಿ ಆ ಆನಂದವನ್ನ ಜಗತ್ತಿಗೆ ಹಂಚಬೇಕೇ ಹೊರತು ತಾವು ಅದನ್ನು ಅರಿಯುವುದೂ ಇಲ್ಲ, ತಾವು ಅದರ ಆನಂದ ಅನುಭವಿಸುವುದೂ ಇಲ್ಲ. ಆ ಪ್ರಚಾರ ಮಾಡುವ ಉದ್ದೇಶಕ್ಕಾಗಿಯೇ 4 ವಚನಗಳು ಓದ್ಕೊಳ್ಳೋದು. ಅವೇ ವಚನ ತಗೊಂಡು ಎಲ್ಲ ಕಡೆ ಹೇಳ್ಕೊತ ಹೋಗ್ಬಿಡೋದು. ಅನಾನುಕೂಲಕರವಾದ ವಿಚಾರಗಳು ಮಾಡ್ಕೊಂಡು ತಮಗ ಸುಖ ಇಲ್ಲ, ಇನ್ನೊಬ್ಬರಿಗೆ ಸುಖ ಇಲ್ಲ. ಈ ಜಗತ್ತು ಯಾರ ಅಪ್ಪಂದು ಅಲ್ಲ, ಇದು ಯಾರಿಗೆ ವಶ ಆಗಂಗಿಲ್ಲ. ಇದು ಪರಮಾತ್ಮನ ಜಗತ್ತದ, ಇದು ಈಶ್ವರನ ಜಗತ್ತು. ಇದು ಯಾರಿಗೆ ವಶವರ್ತಿಯಾಗಿ ನಡೆಯಂಗಿಲ್ಲ. ಬಹಳ ಉದ್ಧಾರ ಮಾಡ್ಬೇಕಂತಂದ್ರೂ ಎಬ್ಬಿಸಿ ಕಳಿಸ್ತದ, ಬಹಳ ಕೆಡಿಸ್ಬೇಕಂದ್ರೂ ಎಬ್ಬಿಸಿ ಕಳಿಸ್ತದೆ. ಜಗತ್ತಿನಾಗ ರಿಜೆಕ್ಟ್ ಮಾಡ್ತದೆ. ಕೆಡಿಸೋರು ಉಳೋದಿಲ್ಲ, ಉದ್ಧಾರ ಮಾಡೋರು ಉಳೋದಿಲ್ಲ. ಇಲ್ಲಿ ಸುಮ್ಮ 4 ದಿನ ಎದ್ದು ಆನಂದವಾಗಿ ಹೋಗೋವರಿಗೆ ಈ ಜಗತ್ತಿಂದ ಏನು ಸಮಸ್ಯೆ ಇಲ್ಲ. ಇದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡು ಏನಾರ ಭಾರಿ ಮಾಡ್ಲಕ್ ಹೋರಿ ಮುಳ್ಳಿನ ಕಿರೀಟ ತೊಳಿಸಿಬಿಟ್ರು ಯೇಸು ಕ್ರಿಸ್ತ.
ಮೊಹಮ್ಮದ್ ಪೈಗಂಬರ್ಗೆ ಮಕ್ಕಾದಿಂದ ಮದೀನಕ್ಕ, ಮದೀನದಿಂದ ಮಕ್ಕಾಕ ಬಹಿಷ್ಕಾರ ಹಾಕಿ ಪಲಾಯನ ಮಾಡ್ತಿದ್ದ. ಅಲ್ಲಿ ಹೋಗತ್ತ ಇಲ್ಲಿ, ಇಲ್ಲಿ ಹೋಗತ್ತ ಅಲ್ಲಿ. ಬಸವಣ್ಣವರಿಗೆ ಕಲ್ಯಾಣದಿಂದ ಕೂಡಲ ಸಂಗಮಕ್ಕ. ಅದೇ ರೀತಿ ಮತ್ತೆ ಈಗ ಬಹಿಷ್ಕಾರ ಯಾರಿಗೆ? ಕನ್ನೇರಿ ಮಠದ ಸ್ವಾಮಿಗಳಾಗ್ಯಾರ ಬಹಿಷ್ಕಾರ. ಈಗ ಸದ್ಯ ಇದ್ದುದ್ರೊಳಗೆ ಟಾಪ್ ಮೋಸ್ಟ್ ಪರ್ಸನಾಲಿಟಿ ಅವರೇ. ಅವರಷ್ಟು ಸಾಧನೆ, ಅವರಷ್ಟು ಸಮಾಜ ಸೇವೆ, ಅವರಷ್ಟು ಜ್ಞಾನ ಈ ಸದ್ಯಕ್ಕೆ ಯಾರಿಗೂ ಇಲ್ಲ. ಅದು ದೊಡ್ಡ ಸ್ವಾಮೀಜಿ ಅನ್ನೋದನ್ನು ಸೈ, ಯಾವುದಾದ್ರು ಒಂದು ದೊಡ್ಡ ರಾಜಕಾರಣಿ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಆಗಿದ್ರು ಸೈ, ಅಷ್ಟು ಕೆಪಾಸಿಟಿ ಅದ ಅವ್ರ ಬಲ್ಲಿ. ಅವು ಅವಕಾಶ ಸಿಕ್ಕರ ಸರಿ, ಸಿಗದೇ ಇದ್ರೆ ಇರಲಿ, ಅದರ ಸಾಮರ್ಥ್ಯ ನೋಡ್ರಿ ಹೆಂಗಿರ್ತವ. ಕೆಪಬಲ್ ಅದ. ಅದು ಕೀರ್ತಿ ನೋಡಿ ಹಿಡಿತಾರ ಮಂದಿ, ಪ್ರಚಾರ ನೋಡಿ ಹಿಡಿಯಂಗಿಲ್ಲ. ಜಗತ್ತಿನೊಳಗ ಯಾರ್ದು ಕೀರ್ತಿ ಜಾಸ್ತಿ ಇರ್ತದೆ ಅವರಿಗೆ ಬೆಲೆ ಜಾಸ್ತಿ ಆಗ್ತದೆ. ಪ್ರಚಾರಕ್ಕೆ ಬೆಲೆ ಇಲ್ಲ. ಪ್ರಚಾರ ಮಾಡ್ಲಕ್ಕೆ ಹೋಗಿ ಇನ್ನೊಬ್ಬರನ್ನ ಬೈದು ತಾವು ಹಾಳಾಗ್ತಾರ, ಇನ್ನೊಬ್ಬರಿಗೆ ಹಾಳು ಮಾಡ್ತಾರ. ಪ್ರಚಾರಕರಿಗೆ, ಕೀರ್ತಿವಂತರಿಗಿದ್ದ ಬೆಲೆ ಪ್ರಚಾರಕರಿಗೆ ಇಲ್ಲ. ಅದೇ ಸಮಸ್ಯೆ. ಸುಮ್ಮ ಕೂತು ನಮ್ಮ ಈಗ ವಿಚಾರ ಸಾಗರ ನಾವು ನಿಶ್ಚಲ್ ಜಾಸ್ತಿ ಏನ್ರೆ ಪ್ರಚಾರ ಮಾಡ್ಲಕ್ ಹೊಂಟಿವನ್ರಿ. ಈಗ ನಿಶ್ಚಲ್ ಜಾಸ್ತಿ ಪ್ರಚಾರ ಮಾಡ್ಲಕ್ ಹೋದ್ರೆ ಇದು ಕೂತಿದ್ ಓದ್ಬೇಕ್ಯಾರ, ತಿಳ್ಕೊಬೇಕ್ಯಾರ? ಪ್ರಚಾರ ಮಾಡ್ಲಕ್ ಹೋಗೋರಿಗೆ ಟೈಮ್ ಸಿಗ್ತದೇನ್ರಿ ಇಂಥವ್ ಮಾಡ್ಲಕ್ಕ? ಮತ್ತೆ ಪ್ರಚಾರ ಮಾಡೋರಿಗೆ ಬರೀ ಪ್ರಚಾರ ಒಂದೇ ಮಾಡ್ಬೋದು, ಇದೆಲ್ಲ ಕೂತು ಈ ತರ ಚಿಂತನೆ ಮಾಡ್ಲಕ್ ಆಗಂಗಿಲ್ಲ. ಮತ್ತ ಅವ್ರು ಏನಾರ ಕುಂತು ಏನಾರ ಓದ್ಕೊಂಡ್ರೆ ಪ್ರಚಾರ ಮಾಡೋದಕ್ಕೆ ಓದ್ಕೋತಾರೆ ಹೊರತು ತಮ್ಮ ಆನಂದಕ್ಕಾಗಿ, ತಮ್ಮ ವ್ಯಕ್ತಿತ್ವಕ್ಕಾಗಿ, ತಮ್ಮ ಸುಖಕ್ಕಾಗಿ ಮಾಡ್ಕೊಳಂಗಿಲ್ಲ ಅವ್ರು. ಇದು ಮಂದಿಗೆ ಹೇಳಕತ್ತೆ ಮಾಡ್ಕೋತಾರ. ಅದು ಮತ್ತೆ ತಮ್ಮದೊಂದು ಏನೋ ಶ್ರೇಷ್ಠ ಮಾಡಿ ಇನ್ನೊಬ್ಬರಿಗೆ ಕನಿಷ್ಠ ಮಾಡೋದಕ್ಕತ್ತೆ ಅವ್ರ ವಿಚಾರ. ಅವೆಲ್ಲ ಹಂಗಿರಲ್ಲ. ಆಯ್ತು, ಸಾಕು, ಟೈಮ್ ಭಾಳ ಆಯ್ತು, ಮುಗಿಸ್ಬಿಡಮ್ಮ ಇದನ್ನ. ಇದು ಮಾಡೋದೀಗ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೆ ಶುದ್ಧ ಬ್ರಹ್ಮ ಸದ್ಗುರುಗಳಾದ ಮಹಾಸ್ವಾಮಿಗಳು ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸರ ಕೃತಿ 205ನೇ ತರಂಗದಲ್ಲಿ ಬರುವ 223ನೇ ಒಂದು ವಿಷಯಾಂಕ ಯುವತಿಯ ಸಂಘದಿಂದ ಧರ್ಮ ನಾಶದ ಬಗ್ಗೆ 60ನೇ ಒಂದು ಚೌಪಾಯಿಯಿಂದ 68ನೇ ಚೌಪಾಯಿವರೆಗೆ ನಮಗೆ ವಿವರವಾಗಿ ತಿಳಿಸಿಕೊಟ್ರು. ಇದ್ರೊಳಗ ಸೌಂದರ್ಯವನ್ನ ನಾವು ಬೆನ್ನ ಹತ್ತಿ ಹೋಗ್ಬಾರ್ದು, ಸಂಸ್ಕಾರವನ್ನ ನೋಡಿ ಸಂಬಂಧವನ್ನ ಮಾಡಬೇಕು. ಈ ಸೌಂದರ್ಯವನ್ನು ನೋಡಿದ್ರೆ ನಾವು ಅಧೋಗತಿಗೆ ಹೋಗ್ತೀವಿ. ಸಂಸ್ಕಾರವನ್ನು ನೋಡಿದಾದ್ರ ಇಹದಲ್ಲಿ ಸುಖ ಮತ್ತು ಪರದಲ್ಲಿ ಮೋಕ್ಷ ದೊರೆಯಲು ಸಾಧ್ಯ ಆಗತ್ತೆ. ಆದ್ರಿಂದ ನಾವು ಸೌಂದರ್ಯವನ್ನು ಬೆನ್ನದಲ್ಲಿ ಸಂಸ್ಕಾರವನ್ನ ನೋಡಬೇಕು, ಅನುಸರಿಸಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಷಯದಲ್ಲಿ ತಿಳಿಸಿಕೊಟ್ರು. ಅಂತಹ ಒಂದು ಜ್ಞಾನವನ್ನು ನೀಡಿದ ಸದ್ಗುರುಗಳಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗ ಮಂಗಳಾಚರಣೆ ತಂದೆ ಗುರುಗಳೇ ಮಾಡ್ತಾರೆ. ಈಗ ಮಂಗಳಾಚರಣೆ ನಮಸ್ಕಾರ. ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಬೋಧೆ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಿ
ರತ್ನಾಕರ ಸಾರವನರಿತ ಪರತರ ಪಂಡಿತಗೆ ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಸುವ ಮಹಾಮಹಿಮನಿಗೆ ಸಂಸ್ಕೃತವರಿಯಕ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರು ದೇವರಿಗೆ ಕಂದನಾದ ಗುರುನಾಥಗೆ ಒಲಿದ ಶಿವಾನಂದರಿಗೆ ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಓಂ ಶಾಂತಿ 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 ಎಲ್ಲರಿಗೂ ಶರಣು ಶರಣಾರ್ಥಿಗಳು ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ ಜೈ ಶುದ್ಧ ಬ್ರಹ್ಮ ಎಲ್ಲರಿಗೂ ಶರಣ